ಅಖಾಡ ಬಿಗ್ ಫೈಟ್ ವಿಶೇಷ ಡಿಬೇಟ್ಗೆ ಸ್ವಾಗತ. ನಾನು ಪ್ರಭು. ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಸುದ್ದಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಈ ಹಿಂದೆನೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ MLAಗಳು ಆರೋಪವನ್ನು ಮಾಡುತ್ತಾ ಇದ್ರು. 100 ಕೋಟಿ ಆಫರ್ ಮಾಡಿದ್ದಾರೆ, 50 ಕೋಟಿ BJಪಿಯವರು ನಮ್ಗೆ ಕೇಳಿದ್ದಾರೆ, ಆಡಿಯೋ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಸಾಕ್ಷಿಯನ್ನು ತೋರಿಸುವಂಥ ಪ್ರಯತ್ನಗಳು ಆಗಲಿಲ್ಲ. ಈಗ ಮತ್ತೆ ವಿಜಯಾನಂದ ಕಾಶ್ಯಪ್ ನೋಡಿದಾರಲ್ವಾ, ಕಾಂಗ್ರೆಸ್ MLA ಒಂದು ಹೊಸ ಬಾಂಬ್ ಹಾಕಿದ್ದಾರೆ. BJಪಿಯವರು 55 ಜನ ಕಾಂಗ್ರೆಸ್ MLAಗಳ ಲಿಸ್ಟನ್ನು ರೆಡಿ ಮಾಡಿದಾರಂತೆ. ಅದರಲ್ಲಿ ಅವರು ಕೂಡ ಒಬ್ಬರು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಜವಾಗ್ಲೂ BJಪಿ ಆ ಥರದ ಪ್ರಯತ್ನವನ್ನು ಮಾಡ್ತಿದೆಯಾ ಅಥವಾ ಇದು ಒಂದು ರೀತಿ ಗಾಳಿ ಸುದ್ದಿನ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ದಿಢೀರ್ ಅಂಥೇಳಿ ದೆಹಲಿಗೆ ದೌಡಾಯಿಸಿದ್ದಾರೆ. ಶಿರಡಿ ದರ್ಶನಕ್ಕೆ ಹೋಗಿದ್ರು, ಅಲ್ಲಿಂದ ನೇರವಾಗಿ ದಿಲ್ಲಿಗೆ ಹೋಗಿದ್ದಾರೆ. ಅವರು ಟ್ವೀಟ್ ಮೂಲಕ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದಾರೆ, ಖಾಸಗಿ ಕಾರ್ಯಕ್ರಮ ಇದೆ ಅಂಥೇಳಿ. ಏನೇ ಇದ್ರೂ ಕೂಡ ಬಟ್ ಈ ಕುರ್ಚಿ ಕಿತ್ತಾಟ ಇದೆ ಅಲ್ವಾ, ಅದಿನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಈ ರೀತಿಯಾದಂಥ ಸಂದೇಶಗಳು ಮತ್ತೆ ಮತ್ತೆ ಪುಷ್ಟಿಯನ್ನು ಕೊಡ್ತಾ ಇದ್ದಾವೆ. ಸಿದ್ದರಾಮಯ್ಯನವರಿಗೆ ಮತ್ತೆ 2ನೇ ಬಾರಿಗೆ ಬುಲಾವ್ ಬಂದಿದೆ. 30ನೇ ತಾರೀಕಿಗೆ ಮತ್ತೆ ಅವರು ಹೋಗ್ತಾ ಇದ್ದಾರೆ. ಇನ್ನು ಸಾಧನಾ ಸಮಾವೇಶದ ಮೂಲಕ ತಮ್ಮ ತವರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕದನ ಇನ್ನೂ ಸ್ಟಾಪ್ ಆಗಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೂ ಕೂಡ ಆ ಪರ ವಿರೋಧ ಇದೆಯಲ್ವಾ, ಅದು ಹಾಗೆ ಮುಂದುವರೆದಿದೆ. ಇದರ ಜೊತೆಗೆ ಈಗ DK ಶಿವಕುಮಾರ್ ತಮ್ಮ ತಾಳ್ಮೆಯಿಂದಲೇ ಹೈಕಮಾಂಡ್ ಮುಂದೆ ದಾಳವನ್ನು ಉರುಳಿಸಲಿಕ್ಕೇನಾದರೂ ಹೋಗಿದ್ದಾರಾ, ಅಥವಾ ಹೈಕಮಾಂಡ್ ಕೃಪಾ ಕಟಾಕ್ಷ ಅವ್ರ ಮೇಲೆ ಏನಾದರೂ ಇರಬಹುದಾ? ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶವನ್ನು ಮಾಡಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಅಥವಾ ತೆರೆ ಎಳಿತಾ ಇಲ್ಲ? ಹೀಗೊಂದು ಚರ್ಚೆ ಕೂಡ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ನಾಯಕರು ಮಾತಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ, MB ಪಾಟೀಲ್ ಕೂಡ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಕಾಶ್ಯಪ್ನವರು ಹೊಸ ಬಾಂಬ್ ಹಾಕಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳಿಸ್ಕೊಂಬಿಡೋಣ. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದ್ಸಾರಿಯಾರು ಜನ ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು, ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನಾವು ಬರೋಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ರಿ, ED ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ ನಮ್ಮ ಶಾಸಕರಿಗೆ. 30 ಈಗ 140 ಆಗ್ತೀವಿ. ದಿನ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. 2-3 ಗೊತ್ತಿದೆ ನಿಮಗೆಲ್ಲ. 140 ಜನ ಶಾಸಕರನ್ನ 2/3 ಎಷ್ಟು ರೀ? 85 ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣ್ಸಿಕಪ್ಪ ಅವರು ಶಾಸಕರು, ನಮ್ಮ ಹುಣ್ಸಿ ಬೀಜ ನಿಮ್ಮ ಕಡೆ ಅಂತಾರೆ. ಕಪ್ಪ ನಾವು ಅಂತಿರಲ್ಲ, ನಾವು ಅಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ, ಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಮಾಡಿ ಸಾಧನೆ ಮಾಡಿದರು. 85 ಜನ ಮಾಡೋಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ಮದೇ ಇರ್ತದೆ. ವಿಜಯಾನಂದ ಕಾಶ್ಯಪ್ನವ್ರು ಏನು ಯಾವ ರೀತಿ ಹೇಳಿದಾನೆ ಅವ್ರು ಕೇಳಿ. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು, ಅವರೇ ವಿಜಯಾನಂದ ಕಾಶ್ಯಪ್ನವ್ರು ಸುಳ್ಳು ಹೇಳ್ತಾರೆ. ಆದರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು ಅಷ್ಟೇ ಅಲ್ಲ. 5 ಮಂದಿ 55 ಮಂದಿ ಅಂತ ಹೇಳೋದು ಇದು ಡೈವರ್ಟ್ ಮಾಡೋ ತಂತ್ರ ಇದೆ. ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವರೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು. DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ. ನನ್ನ ಕಡೆ ಇರು ಅಂತ ಹೇಳಿ. ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ, ಅವ್ರ ಹತ್ರ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ. ಅದಕ್ಕೆ ಇಬ್ಬರು ಒಬ್ಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರಾಗಿರುವಂಥ ಅಬ್ದುಲ್ ಮುನೀರ್ ಅವರಿದ್ದಾರೆ. ಸರ್, ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ.
ಹಾಗೆ ಬಿಜೆಪಿ ವಕ್ತಾರಾಗಿರುವಂತಹ BV ಗಣೇಶ್ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ, ಸ್ವಾಗತ ನಿಮಗೆ. ಸರ್, ಬಿಜೆಪಿ ವಕ್ತಾರಿಂದಲೂ ಶುರು ಮಾಡ್ತಾ ಇದ್ದೀನಿ. ಆಪರೇಷನ್ ಕಮಲ ಬಿಜೆಪಿಗೆ ಹೊಸದಲ್ಲ, ಹುಟ್ಟು ಹಾಕಿದ್ದು ನೀವೇ, ಅದಕ್ಕೆ ಸೂತ್ರಧಾರಿಗಳು ನೀವೇ, ಕರ್ನಾಟಕದಿಂದಲೇ ಅದು ಶುರುವಾಯಿತು. ಈ 55 ಜನ ಲಿಸ್ಟು ಕಾಶ್ಯಪ್ ಅವರು ಹೇಳಿದ್ದಾರೆ, ಒಂದು ಲಿಸ್ಟು ನಮಗೂ ಕೊಟ್ಬಿಡಿ ಪ್ರಿಂಟ್ ಅಂತ ಓದಿ ಹೇಳಿಬಿಡ್ತೀವಿ. ಇಲ್ಲ, MB ಪಾಟೀಲ್ರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಅವ್ರ ಪಕ್ಷದ ಕಾಶ್ಯಪ್ನವ್ರು ಹೇಳಿದರೆ ಬಿಡ್ರಿ, ಅದು ಯಾವ್ದು ದೊಡ್ಡ ವಿಷಯ ಅಲ್ಲ. ಆಪರೇಷನ್ ಕಮಲ ಅನ್ನೋದು ಅಸಾಧ್ಯವಾದ ಮಾತು ಅಂತ MB ಪಾಟೀಲ್ರೇ ಹೇಳಿದ್ದಾರೆ. ಓಕೆ, ಅವ್ರು ಭಾಳ ಸ್ಪಷ್ಟವಾಗಿ ಸಂಖ್ಯಾಧಾರಿತವಾಗಿ ಎಲ್ಲ ಹೇಳಿದ್ರು. ಅಸಾಧ್ಯವಾದ ಮಾತು ಅಂತಂದಮೇಲೆ ನಮಗೇನಾದ್ರೂ ಚಿಂತನೆ ಇಲ್ಲ, ನಾವೇನು ಮಾಡಬೇಕಾಗಿಲ್ಲ. ಅವ್ರ ಮನೆಗೆ ಅವರೇ ಕಲ್ಲು ಹೊಡಿತಿರುವಾಗ ಆ ಕಲ್ಲು ನಮ್ಮ ಕೈಯಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಉಳ್ಕೊಳ್ತಿದ್ದಾರೆ, ನಾವೇನಾದ್ರೂ. ಆದರೆ ಆಪರೇಷನ್ ಕಮಲ ಅನ್ನೋದು ನಮಗೆ ಅದರ ಅವಶ್ಯಕತೆ ಇಲ್ಲ, ಅದರ ಸತ್ಯಕ್ಕೆ ದೂರವಾದ ಮಾತು. ಮಾನ್ಯ ನಮ್ಮ ಸಚಿವರು ಭಾಳ ಸ್ಪಷ್ಟ, ಪರಸ್ಪರ ಅವರೇ ಕುದುರೆ ವ್ಯಾಪಾರ ಮಾಡ್ಕೊತಿದ್ದಾರೆ. ನಾವು ಹೇಳಿದ್ದಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದು. DK ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ನಾವು ಹೇಳಿದ್ದಲ್ಲಪ್ಪ, ಅವ್ರು ಹೇಳಿದ್ದು. ಅದಕ್ಕೆ ನಮ್ಮ ಮೇಲಕ್ಕೆ ಕೋತಿ ಮೊಸರು ಕುಡಿದು ಮೇಕೆ ಬಾಯಿಗೆ ಓರಿಸ್ತು ಅಂದ ನಿಮಗೆ. ಅವ್ರ ಪಕ್ಷದಲ್ಲಿ ಅವ್ರು ಹೇಳಿದ್ದು. ಈಗ ಪಕ್ಷದ ಸಂಪೂರ್ಣ ಬೆಂಬಲ ಮಾನ್ಯ DK ಶಿವಕುಮಾರ್ ಇರ್ಬೋದು, ಆದರೆ ಶಾಸಕರ ಬೆಂಬಲ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಅಲ್ಲ, ಯಾಕೆ ಬಿಜೆಪಿಗೆ ಅಸಾಧ್ಯವಾಗದ ಮಾತು ಅಂತ ಹೇಳಿದ್ರೆ ಸರ್, ಈಗ ಅಸಾಧ್ಯವಾಗಿದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ರಿ ನೀವು. ಭಾಳಷ್ಟು ಉದಾಹರಣೆ ಕೊಡಬಲ್ಲೆ ನಾನು. ಮೇಘಾಲಯ, ಮಣಿಪುರ, ಮಧ್ಯಪ್ರದೇಶ ಎರಡೆಡೆ ಮೇಲೆ ಗೆದ್ದರು, ನೀವು ಭಾಳ ದೊಡ್ಡ ಮ್ಯಾಜಿಕ್ಕನ್ನು ಮಾಡಿದ್ದೀರಿ. ಹಾಗಾಗಿನೇ ಅಸಾಧ್ಯವಾಗಿದ್ದು ಬಿಜೆಪಿಗೆ ಯಾವುದಿಲ್ಲ ಅಂತ. ನೋಡಿ, ಇಲ್ಲಿ ಮೇಘಾಲಯ, ಅಸ್ಸಾಂ ಇವೆಲ್ಲ ಹೇಳಿದ್ರು, ಅದರ ಪರಿಸ್ಥಿತಿ ಸಂದರ್ಭಗಳು ಬೇರೆ ಇತ್ತು. ಇಲ್ಲಿ ಬಹಳಷ್ಟು ದೊಡ್ಡ ರಾಜ್ಯ, ದೊಡ್ಡ ಬಹುಮತ, ಆಮೇಲೆ ನುರಿತ ರಾಜಕಾರಣಿಗಳು ಇರತಕ್ಕಂಥ ಒಂದು ರಾಜ್ಯ ಇದು. ಎರಡೆರಡು ಬಾರಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಿದ್ದರೆ, DK ಶಿವಕುಮಾರ್ ಅವರು ಕೂಡ ರಾಜಕೀಯದಲ್ಲೇನು ಇದಲ್ಲ, ಅವರು ಬಹಳ ಪಳೆದಂಥ ಧೀರ, ಮತ್ತು ಒಂದು ದಿಲ್ ಇದೆ ಆತನಿಗೆ, ಒಂದು ಶಕ್ತಿ ಇದೆ, ಸಂಘಟನಾ ಚಾತುರ್ಯ ಇದೆ, ಆಮೇಲೆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನತಕ್ಕಂಥ ಒಂದು ಛಲನೂ ಇದೆ. ಇದೆಲ್ಲ ನಾನು ಒಪ್ತೀನಿ, ನಾನು ಒಪ್ಪಲ್ಲ ಅಂತ ಏನಿಲ್ಲ. ಹಾಗಾಗಿ ಹೈಕಮಾಂಡೂ ಕೂಡ ಕರ್ನಾಟಕ ರಾಜ್ಯ ಒಂದು ವಿಶೇಷವಾದಂಥ ರಾಜ್ಯ ಅಂತ ಅದು ತನ್ನ ಇದರಲ್ಲಿ ಇಟ್ಕೊಂಡಿರೋದ್ರಿಂದ ಇದರಲ್ಲಿ ಅಸಾಧ್ಯವಾದಂಥ ಮಾತು ಅಂತ ಯಾಕೆ ಹೇಳ್ತೀನಿ ಅಂದರೆ, 140 ಜನ ಇರತಕ್ಕಂಥ ಇದಕ್ಕೆ ನಾವು ಕೈ ಹಾಕೋಕ್ಕೇನು ಅವಶ್ಯಕತೆ ಇದೆಯಾ? ಅವರಾದರೂ ಹೊಡೆದೋದ್ರೆ ರಾಜಕೀಯದಲ್ಲಿ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದು. ಆ ಸ್ಥಾನ ಖಾಲಿ ಇರಲ್ಲ. 6 ತಿಂಗಳು ರಾಷ್ಟ್ರಪತಿ ಆಡಳಿತ ಬರ್ಬೋದು, ಅವಾಗೇನಾದರೂ ಆಗಬೋದು. ಅವರವರೇ ಕಿತ್ತಾಡ್ಕೊಂಡು ಚಿಲ್ಲಾಪಿಲ್ಲಿ ಆದಾಗ ಒಂದು ಪ್ರಯತ್ನ ರಾಜಕೀಯವಾಗಿ ನಡೆಯುತ್ತೆ ಹೊರತು ಪಕ್ಷಾತೀತವಾಗಿ. ಆ ಪಕ್ಷಾತೀತವಾದದ್ರಲ್ಲಿ ಭಾರತೀಯ ಜನತಾ ಪಕ್ಷ ಇರಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಆಸರೆ ಬೇಕು ಅಂತ ಬಂದಾಗ ಆವಾಗ ದೊಡ್ಡವರು ವರಿಷ್ಠರು ಯೋಚನೆ ಬೇಕು ಅಂತ ಈಗಂತೂ ಬಂದ್ರೆ ಬಿಡೋ ಮಾತೇ ಇಲ್ಲ ಸಾಲು. ಆಮೇಲೆ ರಾಜ್ಯದಲ್ಲಿ ಯಾವುದೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಗಲಿ ಅಧಿಕಾರ ಖಾಲಿ ಇದ್ದಂಥ ರಾಜ್ಯ ಎಲ್ಲೂ ನೋಡಿಲ್ಲ, ನೀವು ನೋಡೋಕೆ ಸಾಧ್ಯವೂ ಇಲ್ಲ. ಇದಕ್ಕೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ಉದಾಹರಣೆ, ಕಾಂಗ್ರೆಸ್ನವರೇ ಹೇಗೆ ಮಾಡಿದ್ರು ರಾಜ್ಯದಲ್ಲಿ ನಾ ಹೇಳ್ತೀನಿ. ಎಸ್ ಸರ್. ಅಬ್ದುಲ್ ಮುನಿನ್ ಅವರು, ಈಗ ಯಾಕೆ ಪದೇ ಪದೇ ಈ ರೀತಿ ಆಪರೇಷನ್ ಕಮಲ್ದು ಸುಮ್ಮನೆ ಹುಸಿ ಬಾಂಬ್ ಥರ ಹಾಕ್ತಾ ಇದ್ದೀರಾ, ಅಥವಾ ನಿಜಕ್ಕೂ ಅಲ್ಲಿ ನಡೀತಾ ಇದೆಯಾ? ಇದ್ರೆ ಸಾಕ್ಷಿ ಕೊಡಿ. ನೀವು ಆಡಿಯೋ ವಿಡಿಯೋ ಇದೆ ಅಂತ ಹೇಳ್ತೀರಿ, ಸಾಕ್ಷಿ ಕೊಡಿ ಅಥವಾ ಲಿಸ್ಟ್ ಕೊಡಿ. ಸುಮ್ಮನೆ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಕುರ್ಚಿ ಕದನ ಆಗ್ತಾ ಇದೆ, ಅದನ್ನ ಯಾರು ಆ ಕಡೆ ಗಮನ ಕೊಡಬಾರ್ದು ಅಂತ ಈ ರೀತಿ ಹೊಸ ಬಾಂಬ್ ಹಾಕ್ತಾ ಇದ್ದೀರಿ ನೀವು. ಇದು ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲ. ಇವತ್ತು ಕಾಶ್ಯಪ್ನವ್ರು ಹೇಳಿರ್ಬೋದು, ಓಕೆ. ಆದರೆ ಈ ಹೇಳಿಕೆ ರವೀಂದ್ರ ಗಾಣಿಗರು ತುಂಬ ಗಟ್ಟಿಯಾಗಿ ಒಂದು ವರ್ಷದ ಹಿಂದೆನೇ ಮಾತಾಡಿದರು. ಅಂದರೆ ಗಣೇಶ್ ಅವ್ರು ಹೇಳ್ತಿರೋ ರೀತಿಯಲ್ಲಿ ಅದು ಅಸಾಧ್ಯ ಅನ್ನೋದು BJP ಅವರಿಗೂ ಗೊತ್ತು, ಗಣೇಶ್ನಂತವ್ರಿಗೆ ಗೊತ್ತು. ಆದರೂ ಸಹ ಅವ್ರು ಕೊನೆಗೊಂದು ಮಾತು ಹೇಳಿದ್ರು, 6 ತಿಂಗಳಾದ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಈ ಶಬ್ದ ಬಂತಲ್ಲ. ಇದು ಇಲ್ಲಿರುವಂತಹ ಆಟ ಏನಿದೆ ಅಂದರೆ, BJP ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರೋದು ಏನು ಅಂತ ಹೇಳಿದ್ರೆ, 140ರಲ್ಲಿ 2/3 ತಗೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. 2/3 ಅಂತ ಹೇಳಿದ್ರೆ ಅದು 93 MLAಗಳು ರಿಸೈನ್ ಮಾಡಬೇಕು. ಅಂದರೆ ಚುನಾವಣೆ ಇಲ್ಲದೆ ಸರ್ಕಾರ ಮಾಡೋದೇ. ಆದರೆ ಇಲ್ಲ, ನಾವು ಒಂದಿಷ್ಟು 50 ಅಂತ ಹೇಳಿದ್ರು ಅವರು, 55 ಜನರನ್ನ ಟ್ರೈ ಮಾಡಿದ್ರೆ ಏನಾಗ್ಬೋದು, ಅವರನ್ನ ರಿಸೈನ್ ಕೊಡಿಸ್ಬೇಕು. ರಿಸೈನ್ ಕೊಟ್ಟು ಮತ್ತೆ ಪುನಃ ಬೈ ಎಲೆಕ್ಷನ್ ಉಪಚುನಾವಣೆಗೆ ಹೋಗಿ ಈ ಗ್ಯಾರಂಟಿಗಳಿಂದ 80% ಜನರು ಏನು ಅನುಕೂಲ ಪಡಿತಾ ಇದ್ದಾರಲ್ಲ, ಅದರ ವಿರುದ್ಧವಾಗಿ ಚುನಾವಣೆಗೆ ಹೋಗಲಿಕ್ಕೆ ಧೈರ್ಯ ಯಾವ ಶಾಸಕನಿಗೂ ಇರುವುದಿಲ್ಲ, BJPಗೂ ಇರುವುದಿಲ್ಲ. ಇದು ತುಂಬ ಸ್ಪಷ್ಟ. ಆದರೆ ಇವರು ಮಾಡುವ ಕಿತಾಪತಿ ಹೇಗಿದೆ ಅಂದರೆ, ಆಪರೇಷನ್ ಅನ್ನುವಂಥದ್ದು BJPಯ ಕುಲಕಸುಬದು.
ಅವರು ಅದು ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಒಮ್ಮೆಯೂ ಅಧಿಕಾರಕ್ಕೆ ಇಲ್ಲಿ ತನಕ ಬಂದಿಲ್ಲ. ಕರೆಕ್ಟ್. ನೀವು ಗೋವಾ ನೀವು ಅವಾಗ ಮಣಿಪುರ ಮೇಘಾಲಯ ಹೇಳಿದ್ರಿ, ಗೋವಾನು ಅಷ್ಟೇ, ಹೌದು. ನೀವು ಮಹಾರಾಷ್ಟ್ರ ಅಷ್ಟೇ, ಮಧ್ಯಪ್ರದೇಶ ಮಾಡಿದ್ರಿ, ಎಲ್ಲಿನೂ ಸಹ ನ್ಯಾಯಯುತವಾಗಿ ಮುಂಬಾಗಿಲಿನಿಂದ ಅಧಿಕಾರಕ್ಕೆ ಹಿಡಿದು ತುಂಬಾ ಕಡಿಮೆ, ಹಿಂಬಾಗಿಲಿನ ಮುಖಾಂತರ ಸಂವಿಧಾನವನ್ನ ಕಗ್ಗೊಲೆ ಮಾಡಿ ಬಂದಿರುವಂತದ್ದಾಗಿರೋದ್ರಿಂದ ಆ ಪ್ರಯತ್ನ ನಿಲ್ಲಲ್ಲ. ಈಗ ತೆಲಂಗಾಣದಲ್ಲಿ ಸಿಕ್ಕಾಕೊಂಡ್ರು, ಯಾರು ಸಿಕ್ಕಾಕೊಂಡ್ರು? ಇದೇ BL ಸಂತೋಷ್ ಅವ್ರ ಮೇಲೆ ಕೇಸ್ ನಡೀತಾ ಇದೆ, ರೆಡ್ ಹೆಡ್ ಆಗಿ ಸಿಕ್ಕೊಂಡಿದ್ದಾರೆ ಅವರು. ನಾವು ಮಾಡಲ್ಲ, ನಾವು ಸಾಚಗಳು ಅನ್ನೋದನ್ನ ಬಿಟ್ಟುಬಿಡಬೇಕು. ಕರ್ನಾಟಕದಲ್ಲಿ ಅವ್ರ ಇತಿಹಾಸ ಏನು ಅಂತ ಗೊತ್ತಿದೆ. ಅದು ಅಸಾಧ್ಯವಾಗಿದ್ದು ನಮ್ಮ ಸರ್ಕಾರ 140 ಇರುವಂತದ್ದು ನಾವು ಮನಸ್ಸು ಮಾಡಿದ್ರೆ, ಈಗ ಆಲ್ರೆಡಿ ಬಿಜೆಪಿಯಿಂದ 2-2 ಹೊರಗಡೆ ಹಾಕಿದ್ದಾರೆ ಅವರು. ಯತ್ನಾಳ್ರವ್ರು ಹೊರಗಡೆ ಹೋಗಿದ್ದಾರೆ, 3 ಹೋಗಿದೆ. ಏನಾದ್ರೂ ಈ ಸರ್ಕಾರ ಮನಸ್ಸು ಮಾಡಿದ್ರೆ ಅವರ ನಂಬರ್ನ ನಾವು ಇನ್ನೂ ಒಂದು 30-40 ತಂದು ನಿಲ್ಲಿಸೋದು ದೊಡ್ಡ ಕೆಲಸ ಆಗಿರಲಿಲ್ಲ ನಮಗೆ. ಆದರೆ ಅಂತ ಹೇಯವಾದ ಕೆಲಸಗಳನ್ನ ನಾವು ಮಾಡೋದಿಲ್ಲ, ಇದು ತುಂಬಾ ಸ್ಪಷ್ಟ. ಅವರಿಗೆ ಈಗ ಕಾಶ್ಯಪ್ನವ್ರು ಹೇಳಿದಾಗ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ವಾ? ಖಂಡಿತ ಇರತ್ತೆ. ಇವಾಗ ಅವ್ರು ಏನೇ ಪ್ರಯತ್ನ ಪಟ್ಟರು ನಮ್ಮ MLAಗಳು ಅದನ್ನು ಬಹಿರಂಗವಾಗಿ ಮಾತನಾಡ್ತಾರೆ. ಅದಕ್ಕೇನೆ ED CBI ಬಿಟ್ಟು ಹೆದರಿಸಬೇಕೇ ವಿನಃ ಬೇರೆ ಯಾವ ದಾರಿನೂ ಬಿಜೆಪಿ ಅವರಿಗೆ ಇಲ್ಲ. ಅಲ್ಲ, ಯಾಕೆ ಹೆದರ್ಕೋಬೇಕು ಸರ್? ED CBI IT ಅಲ್ಲ, ಬರೀ ಇದನ್ನೇ ಹೇಳೋದು. ನಮಗೆ ಹೆದರಿಸ್ತಾರೆ, ನಮಗೆ ಒತ್ತಡವನ್ನು ಹಾಕ್ತಾರೆ, ಪಕ್ಷಕ್ಕೆ ನಮಗೆ ಬಾ ಅಂತ ಕರಿತಾ ಇದ್ದಾರೆ. ಅಲ್ಲ, ತಪ್ಪು ಮಾಡದಿದ್ರೆ ಯಾಕೆ ಹೆದರ್ಕೊಳ್ಬೇಕು? ಅದೇ ಆಗಬೇಕು ಅಂತ. ಇಸ್ಲಿ ತನಕ ಈ 10 ವರ್ಷದಲ್ಲಿ ಬಿಜೆಪಿ EDನ ಬಿಟ್ಟು ರೈಡ್ ಮಾಡಿಸಿರುವಂಥ ಕೇಸ್ಗಳಲ್ಲಿ 95% ವಿರೋಧ ಪಕ್ಷಗಳಿದ್ದಾರೆ. ಕನ್ವಿಕ್ಷನ್ ನೀವು ಅವ್ರ ಹತ್ರ ಎಷ್ಟು % ಅಂತ ಕೇಳಿ. ಅವ್ರು ಈಗ ED ರೈಡ್ ಮಾಡಾದ್ಮೇಲೆ ಅವ್ರು ಭ್ರಷ್ಟರು ಅಂದಮೇಲೆ ನೀವು ಶಿಕ್ಷೆ ಕೊಡಬೇಕಲ್ವಾ? ಕರೆಕ್ಟ್. ನೀವು ಇಲ್ಲಿ ತನಕ ಎಷ್ಟು ರೈಡ್ ಮಾಡಿದ್ದನ್ನ ನೀವು ಅದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಟ್ರಿ ಅಂತ. UPA ಸರ್ಕಾರ ಇತ್ತು ಆವಾಗ ED ರೈಡ್ಗಳ ನೀವು ದಾಖಲೆಗಳನ್ನು ಗಮನಿಸಿದ್ರೆ 54% ಸ್ವಂತ ಪಕ್ಷಗಳ ಅಂದ್ರೆ UPA ಕೂಟ ಏನಿದೆ ಅವ್ರ ಮೇಲೆ ನಡೆದಿರುವಂತಹ ED ರೈಡ್ಗಳು, 45% ವಿರೋಧ ಪಕ್ಷಗಳ ಮೇಲೆ ನಡೆದಿರುವಂತಹ ED ರೈಡ್ಗಳು. ಇವತ್ತು ಅದರ ಮಹತ್ವನೇ ಕಳ್ಕೊಂಡಿದ್ವಿ ನಾವು. ED IT ಅಂದ್ರೆ ಒಂದು ರೆಸ್ಪೆಕ್ಟ್ ಇತ್ತು, ಒಂದು ಭಯ ಇತ್ತು. ಇವತ್ತು ಹಾಗಿಲ್ಲ, ಹಾಗೆ ಉಳ್ಕೊಂಡಿಲ್ಲ. ಅದು ಎಲ್ಲಾ ಕಾನೂನುಗಳು ಅಧಿಕಾರ. ಅಬ್ದುಲ್ ಮುನೀರ್ ಅವರು ಹೇಳ್ತಾ ಇದ್ರು, ಅಥವಾ ಎಲ್ರಿಗೂ ಗೊತ್ತಿರೋ ಸತ್ಯ ಅದು, ನೀವು ಯಾವತ್ತೂ ಜನರ ಆಶೀರ್ವಾದದಿಂದ ಫುಲ್ ಮೆಜಾರಿಟಿಯಲ್ಲಿ ಸರ್ಕಾರವನ್ನು ಮಾಡಿದಂಥವ್ರಲ್ಲ. ವಾಮ ಮಾರ್ಗದ ಮೂಲಕ, ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ನಡೆಸಿದಂಥವ್ರು. ಅದಕ್ಕೆ ಬಹಳ ಉದಾಹರಣೆಗಳು ನಿಮಗೂ ಕೂಡ ಗೊತ್ತಿದೆ. ಬಟ್ ಈಗ ಯಾಕೆ ಆ ಅಧಿಕಾರ, ಆ ಹಪಾಹಪಿ ಆಸೆ ಯಾಕೆ ಅಂತ? ಮಾನ್ಯ ಮುನೀರವರು ಕುಲಕಸಬು ಅಂತ ಹೇಳಿದ್ರು. ಅವ್ರ ಕುಲದಲ್ಲಿ ಸೇರ್ಕೊಂಡವಂಥವ್ರು ಅವ್ರ ಕುಲಕ್ಕೆ ಬೆಂಕಿ ಇಡ್ತಿದ್ದಾರೆ ಅಂತೇಳಿ ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು. ನಮ್ಮ ಪಕ್ಷಕ್ಕೆ ವಲಸೆ ಬಂದ JDS ಶಾಸಕರು ಇವತ್ತು ನಮ್ಮ ಪಕ್ಷವನ್ನು ಹೈಜಾಕ್ ಮಾಡಿದ್ದಾರೆ. ನಮಗೆ ಸ್ಥಾನಮಾನ ಸಿಗ್ತಿಲ್ಲ, ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಬಂದಿರೋದು ಬರ್ತಾ ಇದ್ದೀವಿ. ನಾಳೆ ಪಕ್ಷದ ಸಂಘಟನೆ ಏನಾಗುತ್ತೆ, ಪಕ್ಷದ ಅಸ್ತಿತ್ವ ಉಳಿಯತ್ತಾ ಅಂತ ಯೋಚನೆ ಮಾಡ್ತಿಲ್ಲ. ಆ ಪಕ್ಷದ ಶಾಸಕರು ಯೋಚನೆ ಮಾಡ್ತಿರೋದು, ಆ ಪಕ್ಷದ ನಾಯಕರು ಯೋಚನೆ ಮಾಡ್ತಿರೋದು. ಇಂಥ ಹೊಡೆದ ಮನೆಯಲ್ಲಿ ಅತಂತ್ರ ಸ್ಥಿತಿ ಉಂಟಾದಾಗ ಸಂವಿಧಾನನೇ ಹೇಳುತ್ತೆ, ಒಂದು ಸಂವಿಧಾನ ಪ್ರಕಾರ ಎಲ್ಲರೂ ಸೇರಿ ಏನಾದರೂ ಒಂದು ಮಾಡಬೇಕು. ಅಂದರೆ ರಾಜ್ಯದ ಆಡಳಿತ ವೈಯಕ್ತಿಕ ಆಡಳಿತ ಅಲ್ಲ, ವ್ಯವಸ್ಥೆಯ ಭಾಗ. ಆಮೇಲೆ ನೀವು ಹೇಳಿದ್ರಿ ನೋಡಿ, ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ರಾಜಸ್ಥಾನಿಂದ ತಗೊಳ್ಳಿ, ಅವರ ಪಕ್ಷದ ಒಂದು ಉದಾಹರಣೆ. ಅದನ್ನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಏನಾಯಿತು? ಮಧ್ಯಪ್ರದೇಶ ಏನಾಯಿತು? ನಾವೇನು ಮಾಡಿಲ್ಲಪ್ಪ, ಅವರೇ ನಮ್ಮದೇ ಅಂತಂದಿದ್ದವ್ರು ಜನ ಕೊಟ್ಟರು ತೀರ್ಮಾನ, ಒಪ್ಪಿದ್ದೀವಿ. ನೋಡಿ ಸರ್, ಯಾರೇ ಕೂಡ ಏಕಾಏಕಿ ಉದ್ಭವ ಮೂರ್ತಿಗಳಾಗಲಿಲ್ಲ. ಪರಿಶ್ರಮದಿಂದ ಹೇಳಲ್ವ ಮಾನ್ಯ DK ಶಿವಕುಮಾರ್ ಅವರು, ಪರಿಶ್ರಮ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ನಾವು ಹಾಗೇನೆ ಪ್ರಾರ್ಥನೆ, ಪರಿಶ್ರಮ ಮತ್ತು ಬದ್ಧತೆ 3 ಮುಖಾಂತರ ಎಲ್ಲ ಕಡೆನೂ ಬಂದಿದ್ದೀವಿ. ದೇಶದಲ್ಲಿ 3ನೇ ಬಾರಿಗೆ ಬಂದಿದ್ದೀವಿ. ಬಹುಶಃ ಯಾರು ಎಣಿಸ್ತಾರೆ ಸಾಧ್ಯವಿಲ್ಲ. ಇದು ಒಂದು ಇತಿಹಾಸ ಮಾಡಿದ್ದೀವಿ. ಏನು ತಪ್ಪಿದೆ ಸರ್ ನೀವು? ಆಮೇಲೆ ರಾಜಕೀಯದಲ್ಲಿ ನೋಡಿ, ನಿಮ್ಗೆ ಅದಕ್ಕೊಂದು ತಿಳ್ಕೊಳ್ಳಿ, ಎಜುಕೇಷನ್ ಮೀನ್ಸ್ ಕೌಂಟ್ ಬೈ ಮಾರ್ಕ್ಸ್ ಕಾರ್ಡ್ ನೋಡಿ ನಿಮ್ಮ ಯೋಗ್ಯತೆ ಎಳೆದ್ಬಿಡ್ತಾರೆ. ಏನು ಪಾರ್ಟಿ ಮೀನ್ಸ್ ಕೌಂಟ್ ಬೈ ಸೀಟ್ಸ್, ಇಷ್ಟು ಸೀಟ್ ಇದ್ದರೆ ಬಂದು ರಾಜ್ಯ ಆಳು, ಇಷ್ಟು ಸೀಟ್ ಬಿದ್ದರೆ ಅಧಿಕಾರ ಚಲಾಯಿಸು. ಎಲೆಕ್ಷನ್ ಮೀನ್ಸ್ ಕೌಂಟ್ ಬೈ ವೋಟ್ಸ್, ಇಷ್ಟು ಸೀಟ್ ಓಟ್ ಬಂದಿದ್ದರೆ ನಿನಗೆ ಗೆದ್ದಿದೆಯಾ, ಮುಗೀತು. ಕತೆ ಪುರಾಣ, ಅದಕ್ಕೆ ಏನು ಹೇಳಬೇಕಾಗಿಲ್ಲ. ವೆರಿ ಸಿಂಪಲ್ ವೇ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಅಂದ್ರೆ ನಿಮ್ಮ ಪ್ರಕಾರ ನಾವು ಹೇಗೆ ಅಧಿಕಾರಕ್ಕೆ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಹಣ ಕೊಟ್ಟವು, ಅಧಿಕಾರದ ಆಸೆ ಅದು ನಿಮ್ಮ ಕಲ್ಪನೆ. ನಾವು ಹಣ ಕೊಟ್ಟಿವಿ, ಅದು ಕೊಟ್ಟಿವಿಲ್ಲ. ತಂತ್ರದಿಂದ ಬಂದ್ರು, ಕುತಂತ್ರದಿಂದ ಬಂದ್ರು, ಅತಂತ್ರ ಉಂಟು ಮಾಡಿಕೊಂಡು ಅದು ಮತ್ತೊಬ್ಬರಿಗೆ ಉಪಯೋಗ ಮಾಡಿಕೊಟ್ರೋ ಗೊತ್ತಿಲ್ಲ. ಅತಂತ್ರ ಉಂಟು ಮಾಡಿದ್ದು ಯಾರು ಲಾಸ್ಟ್ ಟೈಮು? ಧರ್ಮಸ್ಥಳ ಇದಕ್ಕೆ ಹೋಗಿ
ಅಲ್ಲಿ ಕುಂತ್ಕೊಂಡು ಏನು ಪ್ಲ್ಯಾನ್ ಮಾಡುತ್ತೆ ಅಲ್ಲೇ ಹೇಳಿಲ್ಲ ಈ ಸರ್ಕಾರ ಎಷ್ಟು ಸೇರುತ್ತೆ ಅಂತ JDS ಕಾಂಗ್ರೆಸ್ಸು ಯಾರು ಉಳಿಸಿದ್ರು ಅವತ್ತಿನ ದಿವಸದ ಸಂದರ್ಭ. ಇದೇ ವಿಧಾನಸೌಧದಲ್ಲಿ ಎರಡು ಕೈ ಎತ್ಕೊಂಡು ನಾನು ಕುಮಾರಸ್ವಾಮಿ ಇಬ್ಬರು ಕೂಡ ಯಾರು ತೋರಿಸಿದ್ದು, ನಾವು ತೋರಿಸಿದ್ವಾ? ಈಗ ಅದೇ ಸಿದ್ದರಾಮಯ್ಯನವರು ಇದು ಕೈ ಹಿಡ್ಕೊಂಡು ಬಂಡೆ ಥರ ಇರ್ತದೆ, ನಾವು ತೋರಿಸಿದ್ವಾ? ಅಯ್ಯೋ ಬಂಡೆ ಥರ ಇರಿ ಸ್ವಾಮಿ, ಬಂಡೆ ಮೇಲೆ ನೀರು ಬಿದ್ದರೆ ಏನೂ ಆಗಲ್ಲ, ಆದರೆ ಜಾಸ್ತಿ ಮಳೆ ಬಿದ್ದಾಗ ಆ ಬಂಡೆನೂ ಜಾರ್ಕೊಂಡು ಬಂದ್ಬಿಡ್ಬೋದು ನಾವು, ಅದನ್ನು ನೋಡ್ಕೊಳ್ಳಿ. ಓಕೆ, ಅದಕ್ಕೆ ಯಾರನ್ನ ಡೈನಾಮೆಂಟ್ ನಿಮ್ಮಲ್ಲೇ ಇಕ್ಕಿದ್ರೆ ಚೂರು ಆಗಬೋದು, ಇಡ್ತಿರೋರು ನಿಮ್ಮಲ್ಲೇ ನಾವಲ್ಲ. ಹಾಗಾಗಿ ನಮಗೇನು ಅದರ ಅತಂತ್ರ, ನಾವು ಅಧಿಕಾರ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ದರದ್ದು ಇಲ್ಲ, ಅವಶ್ಯಕತೆನೇ ಇಲ್ಲ. ಸರ್ ನಂದೊಂದು ಕುತೂಹಲ, ಆಪರೇಷನ್ ಕಮಲ ಏನಾದರೂ ಆದರೆ ಅಥವಾ ಆ ಸಂದರ್ಭ ಬಂದರೆ ಯಾರು CM ಆಗ್ಬೋದು BJPಲಿ? ಸರ್, ಆದರೆ ಹೋದರೆ ಬಿದ್ದರೆ ಎದ್ದರೆ ಇದು ಕಾಲ್ಪನಿಕ ಮಾತುಗಳು, ಅಸಂಪ್ಷನ್ಸ್ ಮಾತುಗಳು, ಇದು ಆಗೋದೇ ಇಲ್ಲ. ಆ ದಾನೇ ಆಗ್ಬಿಡ್ಬೋದನ್ನ CM ಅಂತ ಹೇಳೋಕ್ಕೂ ಆಗಲ್ಲ. ಯಾಕೆಂದರೆ ಎಂತೆಂಥವ್ರು ಏನೇನೋ ಆಗಿದ್ದಾರೆ, ಆಗಲ್ಲ. ಇದೆಲ್ಲ ಸಾಧ್ಯವಿಲ್ಲದ ಮಾತು. ನಾವು ಎಂದೂ ಕೂಡ ವಾಮ ಮಾರ್ಗದಲ್ಲಿ ಈ ಬಾರಿ ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ಹಿಂದೆ ಎಲ್ಲ ಆಗಿದೆ, ಈ ಬಾರಿ ಹಿಂದೆ ನೋಡಿ ಅದನ್ನ ಕೋಟ್ ಮಾಡಿ ಹೇಳ್ತಾ ಇದ್ರಿ, ಹಿಂದೆ ಒಪ್ಕೊಂಡಿದ್ರಿ, ಕೋಟ್ ಮಾಡ್ತಾ ಇದ್ರಿ. ಈ ಬಾರಿ ಅಷ್ಟೇ ಹಿಂದೆ ಮಾಡಿದೀವಿ, ಈಗ ಮಾಡ್ತಾ ಇಲ್ಲ ಅಷ್ಟೇ. ಹಿಂದೆ ಅಧಿಕಾರದ ಲಾಲಸೆಗೆ ಅವರ ಪಕ್ಷದಲ್ಲೇ ಇದ್ದವರು ಆ ಪಕ್ಷವನ್ನು ಒಡೆದು ಏನೇನಾಯ್ತು ಹೇಳಲಿಕ್ಕೆ ಹೋದರೆ ಅರ್ಧ ದಿವಸ ಬೇಕು, ಕತೆ ಬೇಡ. ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಇದೆಲ್ಲ ನಡೆಯೋದು ಸಂದರ್ಭಾನುಸಾರವಾಗಿಯೇ ವಿನಃ ಬೇರೆ ಇಲ್ಲ. ನೀವು ಅತಂತ್ರರಾದರೆ, ದುರ್ಬಲರಾದರೆ ಮತ್ತೊಬ್ಬ ಬಲಿಷ್ಠನಾಗುತ್ತಾರೆ, ಒಂದು ಭಾಗ. ಎರಡನೇದ ಈ ಬಾರಿ ಅಂತ ನಾವು ಏನು ಕೇಳಿದ್ರೆ, ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅವರಿಗೆ. 140 ಜನ ಒಳ್ಳೆ ಆಡಳಿತ ಕೊಡಲಿ, ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಗ್ಯಾರಂಟಿ ಮುಖಾಂತರ ಒಳ್ಳೆ ಆಡಳಿತ ಕೊಡ್ತೀವಿ. BJPನವರು 40% ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಲಿ, ಅಥವಾ ಅದನ್ನೆಲ್ಲ ತಡೆಗಟ್ಟಲಿ, ಅದ್ರ ನಮ್ಮ ಮೇಲಿರ್ತಕ್ಕಂಥ ಆರೋಪಗಳನ್ನೆಲ್ಲ ಸಾಬೀತು ಮಾಡಲಿ, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಆದರೆ ಅದೆಲ್ಲ ಮಾಡಲಿಕ್ಕಾಗದೆ ಕೈಯಲ್ಲಾಗ್ದವ್ರ ಮೈಯೆಲ್ಲ ಪರ್ಚ್ಕೊಂಡ್ರು ಅಂಥೇಳಿ ಅವರ ದುರ್ಬಲತೆಯನ್ನು ನಮ್ಮ ಮೇಲೆ ಹಾಕೋದು ಬೇಡ. ಖಂಡಿತ ಮಾಡಲಿ. ನಾವು ಇಂಥ ಬಹುಮತ ಇರೋ ಸರ್ಕಾರಕ್ಕೆ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷ ಯಾವುದೇ ವಿಧವಾದಂಥ ತೊಂದರೆಯನ್ನು ಕೊಡುವುದಿಲ್ಲ, ಕೊಡಲು ನಾವು ಹೋಗುವುದೂ ಇಲ್ಲ, ಅದು ಸಾಧ್ಯ ಆಗೋದು ಇಲ್ಲ, ಅದಕ್ಕೆ ಸಾಧ್ಯವೂ ಇಲ್ಲ, ಬೇಡ, ಹೋಗೋದಿಲ್ಲ, ಅಷ್ಟೇ ಹೇಳೋದು. ಅದು ಅವ್ರವ್ರ ಒದ್ದಾಡ್ಕೊಂಡ್ರೆ ನಾವೇನು ಮಾಡೋದು. ಓಕೆ, ಮುಂದೆ ಸರ್, ಈಗ ಸರ್ ನಿಮ್ಮಲ್ಲೇ ಈಗ ಡಿವೈಡ್ ಶುರುವಾಗಿದೆ. DK ಶಿವಕುಮಾರ್ ಪರವಾಗಿ ಇಷ್ಟು MLAಗಳು, ಸಿದ್ದರಾಮಯ್ಯ ಪರವಾಗಿ ಇಷ್ಟು MLAಗಳು, ಈಡ್ ಸಚಿವರು ಲಿಸ್ಟ್ ಬರ್ತಾ ಇದೆ ಸರ್, ಬಹಿರಂಗ ಆಗ್ತಾ ಇದೆ. 30-40 ಜನ. ಹೌದು, DK ಶಿವಕುಮಾರ್ ಕೊಂಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ, ಈ ರೀತಿ ಆರೋಪ ಇದೆ ಸರ್. ನಾವು ಹೊಣೆಗಾರನಪ್ಪ, ನಾನು ಹೇಳ್ತಾ ಇರೋದು ಅದು ಮುನಿರೋದು ಬೇಜಾರು ಮಾಡ್ಕೊಂಡು ನಾಯಕರಾದವನಿಗೆ ನನ್ನ ಖುಷಿ ಏನಂತ ಹೇಳಿದ್ರೆ, ನನಗೆ ಈ ಮಾಧ್ಯಮಗಳಲ್ಲಿ ಕಳೆದ 1 ತಿಂಗಳಿಂದ ಏನು ಚರ್ಚೆಗಳು ನಡೀತಾ ಇದೆಯಲ್ಲ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಅಂತೆ, DK ಶಿ ಅವರ ಬಣ ಅಂತೆ, ಅಷ್ಟು MLA ಅಂತ, ಈ ಕಾರ್ಯಕರ್ತರಿಗೆ ನೋವಾಗತ್ತೇನೋ ಅನ್ನುವಂಥ ಚರ್ಚೆ ನಡೆಯುತ್ತೆ. ನಾನು ಹೇಳ್ತಾ ಇರೋದು, ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ, ಒಂದು ಪಕ್ಷದಲ್ಲಿ ಈ ಥರದ ಸಮರ್ಥ ನಾಯಕತ್ವಕ್ಕೆ ಒಳಗಡೆ ಆರೋಗ್ಯಕರವಾದ ಪೈಪೋಟಿ ಇದೆಯಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ಕರ್ನಾಟಕ ಕಾಂಗ್ರೆಸ್ ಅಂತ ನಾನು ಹೇಳುವಂಥದ್ದು. ಇದರಲ್ಲಿ ಏನಾದರೂ ನಿಮ್ಗೆ ಆಡಳಿತಾತ್ಮಕವಾಗಿ ಸರ್ಕಾರ ನಡೆಸೋದ್ರಲ್ಲಿ ಏನಾದರೂ ತೊಂದರೆ ಆಗಿದ್ದಿದ್ರೆ ನಿಮ್ಮ ಪ್ರಶ್ನೆಗಳನ್ನು ನಾನು ಒಪ್ಕೊಳ್ತಾ ಇದ್ದೆ. ನೀವು ಬ್ಯೂಟಿ ಎಲ್ಲಿದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಇದು ಯಾವಾಗ ಸಿದ್ದರಾಮೋತ್ಸವ ಆರಂಭ ಆದಾಗ ಮಾಧ್ಯಮಗಳಲ್ಲಿ ಮತ್ತೆ ವಿರೋಧ ಪಕ್ಷಗಳಿಂದ ಸ್ಟಾರ್ಟ್ ಆಯ್ತು. ನೋಡಿ, DK ಶಿ ಅವರು ಸಿದ್ದರಾಮೋತ್ಸವಕ್ಕೆ ಅಡ್ಡಿ ಮಾಡಿದ್ದಾರೆ, ಹೋಗಕ್ಕೆ ಬಿಡೋದಿಲ್ಲ, ಮಾಡಬಾರ್ದು ಅಂತ ಹೇಳಿದ್ದಾರೆ, ಹಾಗೆ ಹೀಗೆ ಅಂತ. ನಿಮ್ಮ ಚುನಾವಣೆಯ ತನಕ ಇವ್ರೇನು ಹೇಳಿದ್ರಲ್ಲ, ಕೈ ಎತ್ಕೊಂಡ್ರು ಅಂತ, ಜೋಡೆತ್ತುಗಳ ಥರ ಎಲ್ಲಿನ ಒಂದು ಎಳ್ಳು ಕಾಳಷ್ಟು ಸಹ ಅಳುಕಿಲ್ಲದೆ ಸನ್ಮಾನ್ಯ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೊತೆಯಲ್ಲೇ ನಡೆದ್ರು. ಮುಂದುವರಿಸ್ತೀನಿ ಹೇಳಿಕೆ. ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ ಮಿಸ್ಟರ್ ಸುರ್ಜಿವಾಲಾ ಮೊನ್ನೆ ಶಾಸಕರ ಮೀಟಿಂಗ್ ಆದಾಗ ಬಹಿರಂಗವಾಗಿ ಹೇಳಿದ್ರು, ನನ್ನ ಈ ಏನು ಅವಲೋಕನಗಳು ನಡೀತಾ ಇದೆ ಇದು ಪಕ್ಷ ಸಂಘಟನೆ ಸಂಬಂಧಪಟ್ಟಿದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆ ನಮ್ಮ ಮುಂದೆ ಇಲ್ಲ. ಖರ್ಗೆ ಅವರು 2 ಬಾರಿ 3 ಬಾರಿ ಹೇಳಿದ್ರು, ನಾಯಕತ್ವ ಏನೇ ಇದ್ರು ನಾವು ನೋಡ್ಕೊಳ್ತೀವಿ, ಆ ಚರ್ಚೆ ಇಲ್ಲ. ಸಹಜವಾಗಿ ಒಬ್ಬ CLPಯ ಮುಖಾಂತರ ಒಬ್ಬ ನಾಯಕರಾಗಿ ಆಯ್ಕೆಯಾದಾಗ ಎಲ್ಲಿಯ ತನಕ ಮತ್ತೊಂದು CLPಯಲ್ಲಿ ಶಾಸಕರು ಬಂದುಬಿಟ್ಟು ಮತ್ತೆ ಹೈಕಮಾಂಡ್ ಆ ತೀರ್ಮಾನ ತೆಗೆದುಕೊಳ್ಳೋದಿಲ್ವೋ ಅಲ್ಲಿ ತನಕ ಆ ಮುಖ್ಯಮಂತ್ರಿ ಏನು ಹೇಳಬೇಕು, ಹೌದು ನನ್ನನ್ನು ತೆಗಿತಾರೆ ಅಂತ ಹೇಳ್ತಾರಾ? ಅಲ್ಲಿಯ ತನಕ ಹೌದು ನಾನೇ ಮುಖ್ಯಮಂತ್ರಿ ಅಂತಾನೆ ಹೇಳೋದು. ಎರಡನೇದಾಗಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ನನಗೆ ಒಂದು ಅವಕಾಶ ಬೇಕು ಅಂತ ಹೇಳಿದ್ರೆ ಅದು ಹೇಗೆ ತಪ್ಪು?
ಅದು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ತರ ಏನಾದರೂ ಹೊರಗಡೆ ಬಂದುಬಿಟ್ಟು ಒಬ್ಬ ನಾಯಕನ ವಿರುದ್ಧವಾಗಿ ಕೆಟ್ಟದಾಗಿ, ಅಸಹ್ಯವಾಗಿ, ಹಗುರವಾಗಿ ಕಾಂಗ್ರೆಸ್ಸಿನ ನಾಯಕರು ಇಲ್ಲಿ ತನಕ ಮಾತನಾಡಿದ್ದಾರಾ? ಡೆಲ್ಲಿಯಲ್ಲಿ ಅಷ್ಟು ಮಾತನಾಡಿದ್ರು. ಪ್ರೆಸ್ ಮೀಟ್ ಆಯಿತು ಸಿದ್ದರಾಮಯ್ಯನವರದ್ದು. ದಟ್ ಈಸ್ ದ ಬ್ಯೂಟಿ. ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದ್ರು ಫ್ಲೈಟ್ ಅಲ್ಲಿ, ಒಬ್ರು 12:30 ಬಂದ್ರು, ಒಬ್ರು 3 ಗಂಟೆಗೆ ಬಂದ್ರು. 4 ಗಂಟೆಗೆ ವಿಧಾನಸೌಧದ 313ರಲ್ಲಿ ಕೂತ್ಕೊಂಡು ಈ ರಾಜ್ಯದ ಜಲ ವಿಭಾಗ, ಜಲಮಂಡಳಿ ಏನಿದೆ ಅಲ್ಲಿ ಕೂತ್ಕೊಂಡು ಇಬ್ಬರು ಜೊತೆಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡಿ ಅಲ್ಲಿ ಸಭೆಯಲ್ಲಿ ಒಂದೇ ಫ್ಲೈಟ್ ಅಲ್ಲಿ ಬರ್ಬೋದಾಗಿತ್ತು ಅಂತ. ಅಷ್ಟು ಅಲ್ಲ, ಬೇರೆ ಬೇರೆ ಕಮಿಟ್ಮೆಂಟ್ ಇತ್ತು ಅಂತ, ಬೇರೆ ಬೇರೆ ಕಮಿಟ್ಮೆಂಟ್ ಇತ್ತು. ನಾನು ಹೇಳೋದು ಇದು ಎಲ್ಲಿಯೂ ಅಸಹ್ಯವಾಗಿ, ಅಸಂಬದ್ಧವಾಗಿ ನಡ್ಕೊಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಎಷ್ಟು ರೈಟ್ಸ್ ಇದೆಯೋ ಸಿದ್ದರಾಮಯ್ಯನವರು ಮಾತಾಡ್ತಿರೋದು ಅಷ್ಟೇ ಸರಿ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಇರೋದು ಅಷ್ಟೇ ಸರಿ ಇದೆ. ಸಂದರ್ಭ ಬಂದಾಗ ಯಾವುದೇ ಮುಖ್ಯಮಂತ್ರಿಗೆ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಗಣೇಶ್ ಅವರೀಗ ಇವು ಆಪರೇಷನ್ ಕಮಲ ಮಾಡದಿರಲಿ, ನಿಮ್ಮಿಂದಲೇ 10 ರಿಂದ 15 ಜನ ರೆಡಿ ಇದಾರಂತೆ ಬರೋಕೆ ಈಗ ಕಾಂಗ್ರೆಸ್ಗೆ. ಸರ್, ಈಗ ಯಾರು ಹೋಗ್ತಾರೋ ಯಾರು ಬರ್ತಾರೋ ಅವ್ರನ್ನ ಯಾರು ಹಿಡ್ಕೊಳ್ಳೋಕ್ಕಾಗಲ್ಲ. ಸರ್ವ ಸ್ವತಂತ್ರರು, ಅದು ಪಕ್ಷಗಳು ತೀರ್ಮಾನ ತಗೊಳ್ತೇವೆ. ಆದರೆ ಮಾನ್ಯ ಮುನೀರ್ ಅವ್ರಿಗೆ ನಾನು 2 ಪ್ರಶ್ನೆ ಕೇಳೋದು. ಒಂದು, ಮೊನ್ನೆ ಪ್ರಶ್ನವ್ರು ಕೇಳಿದಾಗ ಹೈಕಮಾಂಡ್ ಅವ್ರು ಏನಿದೆಲ್ಲ ಅಂತಂದಾಗ ನಾಯಕತ್ವದ ಬದಲಾವಣೆ ಹೈಕಮಾಂಡ್ ಮಾಡುತ್ತೆ ಅಂದರೆ, ಹೈಕಮಾಂಡ್ ಖರ್ಗೆ ಅವರು ಅಥವಾ ನಾವೆಲ್ಲ ಕೂತ್ ಮಾತಾಡ್ತೀವಿ ಅಂತಂದರೆ ಆಗಿತ್ತು. ಅಂದರೆ ಹೈಕಮಾಂಡು ಒಂದು ಕುಲದಲ್ಲಿದೆ, ಒಂದು ಕುಟುಂಬದಲ್ಲಿದೆ ಅಂತ ಅರ್ಥ ಆಯಿತು. ನಂಬರ್ 1. ಎರಡನೇದಾಗಿ ಸಾರಿ ನೀವು ಹಂಗೆ ಹೇಳಿದ್ರು. ಹೈಕಮಾಂಡ್ ಒಂದು ಕುಲದಲ್ಲಿ ಒಂದು ಕುಟುಂಬದಲ್ಲಿ ಅಂತ ಯಾರು ಹೇಳಿದ್ರು? ಹೈಕಮಾಂಡ್ ಒಂದು CWC ಅಂತ ಒಂದು ಕಮಿಟಿ ಇದೆ. ಖರ್ಗೆ ಅವರು ಸಹ ನಾನು ತಗೋತೀನಿ ಅಂತ ಹೇಳಲಿಲ್ಲ. ಖರ್ಗೆ ಅವರು ಹೈಕಮಾಂಡ್ ಅಂತ ಹೇಳಿದ್ರು. ಸೃಷ್ಟಿ ಮಾಡ್ತಾ ಇದ್ದಾರೆ. ಸೃಷ್ಟಿ ನಾನು ಖಂಡಿತವಾಗ್ಲೂ ಕೇಳಿ, ಮಾನ್ಯ ಅವರು ಬೈಟ್ ಹಾಕಿ ಕೇಳಿ, ನಾನೇನು ಹೇಳಿಕೊಟ್ಟಿದ್ದಲ್ಲ. ಮಾನ್ಯ ಖರ್ಗೆ ಸಾಹೇಬ್ರೆ ಏನು ಹೇಳಿದ್ರು, ನಾಯಕತ್ವದ ಬದಲಾವಣೆಯನ್ನು ಪ್ರಶ್ನವ್ರು ಕೇಳಿದಾಗ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿ. ಹೈಕಮಾಂಡ್ ಯಾರು ನನಗೆ ಗೊತ್ತು. ಯಾರು? ಖರ್ಗೆ ಅವರು ಒಬ್ರು ಆಗ್ತಾರಾ? ಅದನ್ನ ನಾವೆಲ್ಲರೂ ಕೂತ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಒಪ್ತಿದ್ದೆ. ಇವ್ರಿಗೂ ಹೈಕಮಾಂಡ್ ಒಂದು ಕುಟುಂಬದಲ್ಲಿದೆ. ನಾನು ಅದು ನನ್ನ ಭಾವನೆ. ಸಂತೋಷನಪ್ಪ, ನಾನು ನಿಮ್ಮನ್ನು ಒಪ್ಸಕ್ ಬಂದಿಲ್ಲ, ನಿಮ್ಗೆ ಇಲ್ಲ ಅಂದ್ರೆ. ಎರಡನೇದಾಗಿ ಸುರ್ಜೇವಾಲಾ ಅವರು ನಮ್ಮ ನಾಯಕರು, ನಮ್ಮ ಇದು ಎಂಟ್ರಿ ಸರ್, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರೋರು BJPನವರ, ಅವ್ರು ಶಾಸಕರು. ಇವ್ರು ಯಾರ್ರೀ ಬಂದು ಮಾತಾಡೋಕ್ಕಿಲ್ಲ? ಇವ್ರಿಗೆ ಏನ್ರಿ ಕೆಲಸ ಅಂತ ನಾವು ಒಂದು ಬಂದವ್ರು ಮಾತಾಡ್ತಿರೋ ನಾವ ಸರಿ, ನಾವ ಅವ್ರು ಕಲ್ಲು ಹೊಡಿತಿರೋದು, ಅವ್ರನ್ನ ನಾವು ಬೈತಿದೀವ? ಅವ್ರ ಬಗ್ಗೆ ಯಾರು ಮಾತಾಡೋದು ಕೇಳಿ. ರಾಜಣ್ಣವ್ರು ಏನೋ ನಾನು ಕಾಶ್ಯಪ್ನವರು ಒಬ್ಬರೇ ಹೇಳಿದ್ದು, ಯಾರು ಹೇಳಿಲ್ಲ. ಹಾಗಾದ್ರೆ ಒಂದು ನಾಯಕತ್ವದ ಒಂದು ರಾಜ್ಯಕ್ಕೆ ಸರ್, ಇದುವರೆಗೆ ಇತಿಹಾಸ ನೀವು ನೋಡಿದ್ದೀರಾ? ಒಂದು ರಾಜ್ಯದಲ್ಲಿ ಆಡಳಿತದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಮತ್ತು ಶಾಸಕಾಂಗದ ಪಕ್ಷದ ನಾಯಕ ಇಬ್ಬರೂ ಸೇರಿ ಆಡಳಿತ ಮಾಡಿಸಿದ್ದು ಯಾವಾಗಿತ್ತು ಸರ್? ನಿಮಗೇನೋ ಜ್ಞಾಪಕ ಇದೆಯಾ ಪ್ರಭು ಅವರೇ? ಈ ಬಾರಿ ಒಂದು ಪಕ್ಷದ ಅಧ್ಯಕ್ಷರು, ಆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಇವರಿಬ್ಬರೇ ಕಿತ್ತಾಡ್ತಿದ್ರೆ ಆನೆ ಗುದ್ದಾಡುವಾಗ ಕೆಳಗಿನ ಹುಲ್ಲು ಯಾರು ಹೇಳುತ್ತೆ ತಮ್ಮ ನೋವು? ಶಾಸಕರದ ಪಾಡಾಗಿದೆ. ಗುದ್ದಾಡ್ತಿರೋರು ಶಾಸಕರಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಶಾಸಕಾಂಗ ಪಕ್ಷದ ನಾಯಕರು. ಅಲ್ಲ, ಇವ್ರು ಹೇಳ್ತಿದ್ದಾರೆ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರಲ್ಲ. ಬ್ಯೂಟಿನೋ ಸರ್, ಅದು ಬ್ಯೂಟಿನೋ ಇನ್ನರ್ ಬ್ಯೂರೋಕ್ರಸಿನೋ, ಅದು ಬ್ಯೂಟಿನೋ. ಅದು ಒಳಗೆ ಚಾಕು ಹಾಕೋದು, ಹಿತಶತ್ರುಗಳು ಅಂತ ಎಲ್ಲಿರ್ತಾರೆ, ಜೊತೆಯಲ್ಲಿ ಇದ್ದೇ ಚಾಕು ಹಾಕ್ತಾರಲ್ಲ. ಒಂದು ನಾನು ಕೇಳ್ತಿರೋದು ಸಾಂವಿಧಾನಿಕವಾಗಿ ಕೇಳ್ತಿದ್ದೀನಿ. ಆಡಳಿತ ಪಕ್ಷದಲ್ಲಿ ಒಂದು ಪಕ್ಷದ ಅಧ್ಯಕ್ಷ ಕೂಡ ಅಲ್ಲೇ ಇದ್ದು, ಅದೇ ಪಕ್ಷದ ಶಾಸಕಾಂಗ ಪಕ್ಷದ ಇದ್ದು ಎಲ್ಲ ಸರ್ ನೋಡಿದ್ದೀರಾ? ಏನೋ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಿದೆ, ಶಾಸಕರು ಅಧ್ಯಕ್ಷರು ಬೇರೆ ಕಡೆ ಇದ್ದಾರೆ ಅಂತಂದರೆ ಇಲ್ಲ. ಒಂದೇ ಪಕ್ಷದ ಆಡಳಿತದಲ್ಲಿ ಅದೇ ಪಕ್ಷದ ಅಧ್ಯಕ್ಷರು, ಶಾಸಕಾಂಗದ ಪಕ್ಷದ ನಾಯಕರು ಇದ್ದುಕೊಂಡು ಇಷ್ಟೊಂದು ಹೊಲಸು, ಇಷ್ಟೊಂದು ಗೊಬ್ಬು, ಇಷ್ಟೊಂದು ಗಲಾಟೆ ಕೊಟ್ಟಿರೋದೊಂದು ಗ್ಯಾರಂಟಿ. ನಾವು ಕೊಟ್ಟಿರೋ ಧರ್ಮಕ್ಕೆ ಏನು ಇತ್ಲಿಗೆ ಹೋಗಿ ಮಳ ಆಗ್ತಿರನೇ ಅಂತ ಕೇಳೋ ಮಟ್ಟಿಗೆ ಅವ್ರ ಪಕ್ಷದ ಶಾಸಕರೇ ಕೇಳ್ತಿರೋದು. ನಾವು ಕೊಟ್ಟು ಧರ್ಮಕ್ಕೆ ಕಂಡ್ರೆ ನಿಮಗೆ, ನೀವು ಹೋಗಿ ಇತ್ತಲ್ಲ ಮಳೆ ಆಗ್ತಿದ್ದೀರಾ, ಈ ತಿಂಗಳು ಬಂದಿಲ್ಲ, ಆ ತಿಂಗಳು ಬಂದಿಲ್ಲ, ಏನು ನಿಮ್ಗೆ ಕೊಬ್ಬು ಅಂತ ಒಬ್ಬರೆಲ್ಲ ಮಾತಾಡಿರೋದು. ಯಾರ್ಯಾರು ಮಾತಾಡಿದ್ರೆ ಸರ್? ಮೊನ್ನೆ ಬಂದು ಶಾಸಕರು ಮಾತಾಡಿದ್ರೆ, ಇದೇ ಡಿ.ಕೆ. ಶಿವಕುಮಾರಿಂದ ಹಿಡ್ಕೊಂಡು ಎಷ್ಟು ಜನ ಮಾತಾಡಿದ್ರೆ ಸರ್? ನಾವು ಕೊಟ್ಟಿದ್ದ ಧರ್ಮಕ್ಕೆ ಏನು ಇವಾಗ ಇತ್ತಲೊಳಗೆ ಮಳೆ ಆಗ್ತೀರಾ ಅಂತ ಹೇಳಿ ಜನನ ಅಗೌರವಾಗಿ ಕಂಡಿದ್ದು ಯಾರು ಸರ್? ಕಾಂಗ್ರೆಸ್ ಪಕ್ಷದವರು ಸರ್. ಅವ್ರ ಪಕ್ಷಕ್ಕೆ ನಾವು ಬುದ್ಧಿ ಹೇಳೋಕ್ಕಾಗ್ತದ ಸರ್? ಅವ್ರು ದೇಶ ಆಳಿದವರು, ಇತಿಹಾಸ ಇರೋರು, 120 ವರ್ಷದ ಇದು ಅಜ್ಜಿಗಾದಂಥ ವಯಸ್ಸು, ತಲೆ ಕೂದಲೇ ಬೆಳಗಾಗಿರೋರು, ಅವರು ಬುದ್ಧಿ ಹೇಳಕ್ಕೆ ಆಗ್ತದ. ಆದರೆ ಈಗ ಯಾಕೋ ಆಡ್ತಿರೋದು ನೋಡ್ತು ಅಂತಂದರೆ ನಿಜವಾಗಲೂ ಇದು ಕರ್ನಾಟಕ ರಾಜ್ಯದ ದುರಂತದ ದಿನಗಳು. 140 ಬಿಜೆಪಿ ಆಗಿದೆ. ಸರ್, ಅವರೇ ಹೇಳ್ಬಿಟ್ರು ನಿಮ್ಮ ಪಕ್ಷ ಯಾವಾಗಲೂ ಅಧಿಕಾರ, ಅದೆಲ್ಲ ಬಿಡಿ, ನಮ್ಮದು ಬಿಡಿ, ನಿಮ್ಮದು ನಾವು ಹೇಳ್ತಿದ್ದೀವಿ. ಇವತ್ತು ಆಡಳಿತ ನಡೆಸಿರೋ ಗಂಭೀರವಾಗಿ ಹೋಗಿ, ಗೌರವವಾಗಿ ಹೋಗಿ, ಚೆನ್ನಾಗಿರ್ರಿ.
140 ಜನ ನಿಮಗೆ ಬಹುಮತ ಬಂದಿದೆ, ಕೆಡಬೇಡಿ, ಓಕೆ. ನೀವು ರಾಜ್ಯಕ್ಕೆ ಒಳ್ಳೇದು ಮಾಡಿ, ಒಂದು ಭವಿಷ್ಯ ಕೊಡಿ, ನೀವು ಚೆನ್ನಾಗಿರಿ ಅಂತ ನಾವು ಹೇಳ್ತಿದ್ದೀವಿ. ಆದರೆ ಹಿಂಗೆ ಕಿತ್ತಾಡ್ಕೊಂಡು ಬದುಕಬೇಡ್ರಿ ಅಂತ ಎಲ್ಲರೂ ಇದೆ. ಏನೋ ನಮ್ಮ ಅಪ್ಪ ನಾನು ಹೇಳ್ಕೊಳಕ್ಕೆ ಅಪ್ಪ ನಾಚಿಕೆ ಆಗ್ತದೆ ಅಂತೇಳಿ ಇವತ್ತು ಸಾರ್ವಜನಿಕರು ಇದು ನಮ್ಮದೊಂದು ಸರ್ಕಾರನ, ಇದು ನಮ್ಮದೊಂದು ಮುಖ್ಯಮಂತ್ರಿನ, ಇದೊಂದು ವ್ಯವಸ್ಥೆನ ಅಂತ ಉಗಿಯೋ ಮಟ್ಟಿಗೆ ಬಂದಿದ್ದಾರೆ, ಬಂದೋಗಿದ್ದಾರೆ. ಸರ್ ಇದೆಲ್ಲ ನಿಜಾನಾ ಮುಂದಿನ ಇದೆಲ್ಲ ನಿಜಾನಾ ಗಣೇಶ್ ಸರ್ ಹೇಳ್ತಾ ಇರೋದು? ಡಿಸ್ಟರ್ಬೇ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಮಾತಾಡ್ಬೇಕು ಅವ್ರು ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ಭಯ ಆಗ್ತಾ ಇಲ್ಲ. ಇಲ್ಲಾಂದ್ರೆ ಅಲ್ಲೆಲ್ಲ ಕೌಂಟರ್ ಮಾಡ್ಬಿಡ್ತಿದ್ದೆ. ಒಂದನೇದಾಗಿ ಪಕ್ಷದ ಅಧ್ಯಕ್ಷರಾದವರು ಸರ್ಕಾರದಲ್ಲಿ ಇರೋದು ಹೇಗೆ ಅನ್ನೋದು ಕೇಳ್ತಾ ಇರೋ ಪ್ರಶ್ನೆ ಅವರದ್ದು. ಇದ್ದಾರೆ ಅಂತ ಹೇಳಿದ್ದು, ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಪಕ್ಷ ಮತ್ತೆ ಶಾಸಕಾಂಗ ಪಕ್ಷದ ನಾಯಕರು ಇಬ್ರು ಇದ್ದಾರೆ, ಕರೆಕ್ಟಾ? ಖಂಡಿತ. ಈಗ JP ನಡ್ಡಾ ಈ ದೇಶದ ಆರೋಗ್ಯ ಮಂತ್ರಿ, ಇವಾಗಲೂ ರಾಜ್ಯದ ಈ ದೇಶದ ಬಿಜೆಪಿ ಅಧ್ಯಕ್ಷ ಅವರು. ಈ ದೇಶದ ಗೃಹ ಮಂತ್ರಿ ಆಗಿದ್ರು ಅಮಿತ್ ಶಾ ಅವರು, ಪಕ್ಷದ ಅಧ್ಯಕ್ಷರೇ ಆಗಿದ್ರು. ಇಲ್ಲಿ ಆ ಪ್ರಶ್ನೆಗಳೇ ಬರೋದಿಲ್ಲ. ಇಲ್ಲಿ ಪ್ರಶ್ನೆ ಏನು ಅಂದರೆ ಅವರು ಒಳಜಗಳದ ಬಗ್ಗೆ ನಮ್ಮ ಒಳಗೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವರು ಯಾವ ಪಾಯಿಂಟನ್ನ ಉದಾಹರಣೆ ಕೊಟ್ಟು ನೀವು ಮಾತಾಡಿ ನನಗೆ. ಯಾವ ಶಾಸಕರು ನಮ್ಮ ಒಳಗಡೆ ನಮ್ಮ ಅಧ್ಯಕ್ಷರ ಬಗ್ಗೆ ಕೆಟ್ಟದಾಗಿ ಯಾರು ಮಾತಾಡ್ತಿದ್ದಾರೆ, ವಿಜೇಂದ್ರನ್ ಮಾತಾಡಿದ ರೀತಿಯಲ್ಲಿ ನಮ್ಮ ಒಳಗಡೆ ಒಬ್ಬರು ಮಾತಾಡಿದ್ದನ್ನು ತೋರಿಸಿ. ವಿಜೇಂದ್ರ ಒಬ್ಬ ಅಧ್ಯಕ್ಷ ಇಡೀ ದೇಶದಲ್ಲಿ ಹೇಳ್ತೀನಿ, ಬಿಜೆಪಿಯ ಅಧ್ಯಕ್ಷರಾದ ವಿಜೇಂದ್ರನಿಗೆ ಅವರ ಪಕ್ಷದವರು ಮಾತನಾಡಿದಷ್ಟು ಕೆಟ್ಟದಾಗಿ ಈ ದೇಶದಲ್ಲಿ ಯಾವ ಅಧ್ಯಕ್ಷನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದಾಗಿ ಅವ್ರ ಮೇಲೆ ಮಾಡಿ ನೋಡಿ, ಬಿಜೆಪಿಯ ಕಾಂಗ್ರೆಸ್ನ ಡೆಮೋಕ್ರಸಿ ಹೆಂಗೆ, ಬಿಜೆಪಿಯ ಅಧ್ಯಕ್ಷರ ಮೇಲೆ ಅವರ ಶಾಸಕರು 2,500 ಕೋಟಿ ಮುಖ್ಯಮಂತ್ರಿಗೆ ಕೊಟ್ಟಿರುವಂತಹ ಆರೋಪ. ಅದು ಅಲ್ಲದೆ ಡೈರೆಕ್ಟ್ ಆಗಿ ಸೆಲ್ ಕಂಪನಿಗಳ ಮುಖಾಂತರ RTGS ಮುಖಾಂತರ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಸಮೇತ ಒಂದು ಸುದ್ದಿ ಮಾಧ್ಯಮ ಹೇಳುತ್ತೆ. ಅವರ MLC ಹೇಳ್ತಾರೆ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ವಿಜೇಂದ್ರಗೆ ಪ್ರಮೋಷನ್ ಆಗಿ ರಾಜ್ಯಾಧ್ಯಕ್ಷ ಸಿಗತ್ತೆ. ಆಯ್ತು, ಭ್ರಷ್ಟಾಚಾರದ ಆರೋಪ ಬಂದಾಗ ನಾನು ಮುಗಿಸ್ಬಿಡ್ತೀನಿ. ಎರಡನೇದಾಗಿ ಒಂದೇ ಕುಟುಂಬದಲ್ಲಿ ನಾನು ಹೇಳ್ತಾ ಇರೋದು, ನಮ್ಮಲ್ಲಿ ಎಂತ ಬ್ಯೂಟಿ ಇದೆ ಅಂದ್ರೆ ಒಬ್ಬ ಲೀಡರ್ಶಿಪ್ ಇಲ್ಲ ನಮ್ಮ ಕಾಂಗ್ರೆಸ್ಗೆ. ಎಸ್, ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ಗೆ ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ಸಹ ಸಿದ್ದರಾಮಯ್ಯವ್ರಿಗೂ ಚೆನ್ನಾಗಿ ಗೊತ್ತಿರುವಂತದ್ದು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದ್ರಿಂದ ಕಾಂಗ್ರೆಸ್ನಿಂದ ನಾನು 2 ಸರಿ ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಸಿದ್ದರಾಮಯ್ಯನವರಿಗೂ ಗೊತ್ತು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಶಾಸಕರಿಗೂ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಗೊತ್ತು. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ನಮಗೂ ಸಹ ಸಹಾಯ ಆಗಿದೆ ಅಂತಲೂ ಗೊತ್ತು. ಆದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲ ಜಾತಿ ಧರ್ಮದವರು ಮುಖ್ಯಮಂತ್ರಿಯೂ ಆಗ್ಬೋದು, ಅಧ್ಯಕ್ಷರು ಆಗ್ಬೋದು. ಬಿಜೆಪಿಯಲ್ಲಿ ಆಗಲಿ JDS ಅಲ್ಲಿ ಆಗಲಿ ಆ ಧೈರ್ಯವಾಗಿ ಹೇಳ್ಬೋದಾ ಇವರು? ಯಡಿಯೂರಪ್ಪನವರ ಕುಟುಂಬ ಬಿಟ್ಟು ನಿಮಗೆ ಇಳಿಸಕ್ಕೆ ಇಲ್ಲಿ ತನಕ ಆಗಲಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಒಂದು ಸಮುದಾಯಕ್ಕೆ ಬಿಟ್ಟು ಬೇರೆ ಸಮುದಾಯ ಕೊಡ್ತೀವಿ ಅನ್ನೋ ಘಂಟಾಘೋಷವಾಗಿ ಹೇಳುವ ಧೈರ್ಯ ಗಣೇಶ್ ಅವರಿಗಿದೆಯಾ, ಬಿಜೆಪಿ ಅವರಿಗಿದೆಯಾ? ಅದು ಸಾಧ್ಯ ಇಲ್ಲ. ಎರಡನೇದಾಗಿ ಏನೋ ಕೈ ಎತ್ಕೊಂಡ್ರಂತೆ ನಾವು ಮತ್ತೆ JDS ಅವರು. ನಾನು ಗಣೇಶ್ ಅವರಿಗೆ ಹೇಳಕ್ಕೆ ಇಷ್ಟಪಡುವಂತದ್ದು, ಇದೇ ಕುಮಾರಸ್ವಾಮಿ ಅವರು ಈ ಲೋಕಸಭಾ ಜಾಸ್ತಿ ಅನ್ನೋದು ಹಿಂದಕ್ಕೆ ಹೋಗ್ಬೇಡಿ, ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಯಾವ ಕಾರಣಕ್ಕೂ ಪೇಶ್ವೆಯ DNA ಅನ್ನು ನಾನು ಅಧಿಕಾರಕ್ಕೆ ತರಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅವ್ರು ಯಾರಿಗೆ ಹೇಳಿದ್ರು? ಎರಡನೇದಾಗಿ ಯಡಿಯೂರಪ್ಪನವರು ವಿಶ್ವಾಸ ಮತ ಮಾಡಕ್ಕಾಗದೇ ಇರುವಂತ ಸಂದರ್ಭದಲ್ಲಿ ವಿಧಾನಸೌಧದ ಒಳಗಡೆ ಸನ್ಮಾನ್ಯ DK ಶಿವಕುಮಾರ್ ಅವರೇ ಅಂತ ಹೇಳ್ಕೊಂಡು ಅಪ್ಪ ಮಕ್ಕಳನ್ನ ಯಾವ ಕಾರಣಕ್ಕೂ ನಂಬೇಡಿ ಅಂತ ಹೇಳಿದಂಥವ್ರು ಯಡಿಯೂರಪ್ಪನವರು. ಇವತ್ತು ಕೈ ಹಿಡ್ಕೊಂಡು ನಾವೇ ರೋಮಿಯೋ ಜೂಲಿಯಟ್ ಅನ್ನೋ ತರ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟು ದಿನದ ಸಂಸಾರ, ಎಷ್ಟು ದಿನ ಬಾಳಿಕೆ ಬರುತ್ತೆ? ನಮ್ಮ ಶಾಸಕರದು ಬಿಡಿ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮೈತ್ರಿಗಳಿಂದಾಗಿ JDS ಬಿಜೆಪಿಯಿಂದ ಹೊರಗಡೆ ಬರುವಂತ ಶಾಸಕರು ಎಷ್ಟು ಅಂತ ಲೆಕ್ಕ ಇಟ್ಕೊಳ್ಳಿ ಮೊದಲು. ಎಸ್ ಸರ್ ಗಣೇಶ್ ಸರ್ ಬರ್ತೀನಿ, ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಬ್ರೇಕ್ನ ಸಮಯ ಆಗಿದೆ. ಅಖಾಡ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ಪ್ರಯತ್ನ ಪಡ್ತಿಲ್ಲ, ಅದು ಸಾಧ್ಯ ಆಗಲ್ಲ ಅಂತಲೂ ಕೂಡ ಹೇಳಿದ್ರಿ. ಮುಂದಿರೋರು ಕೂಡ ಅದಕ್ಕೆ ಕ್ಲಾರಿಟಿಯನ್ನು ಕೊಟ್ಟರು. ಬಟ್ ಈಗ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕಂದರೆ DK ಶಿವಕುಮಾರ್ ಮತ್ತೆ ಅಲ್ಲಿಂದ ಶಿರಡಿಯಿಂದ ಡೈರೆಕ್ಟ್ ಡೆಲ್ಲಿಗೆ ಹೋಗ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯರಿಗೆ ಬುಲಾ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಬ್ರೇಕ್ ಬಿದ್ದಿದೆ ಅಂತ ನಿಮ್ಗೆ ಅನಿಸುತ್ತಾ ಅಂತ? ಅದಕ್ಕೆ ಮೊದಲು ಮುನೀರವರಿಗೆ 2 ಪ್ರಶ್ನೆ ಉತ್ತರ ಕೊಡಿ, ಒಂದೇ ಸೆಕೆಂಡಲ್ಲಿ. ಓಕೆ, ನಮ್ಮಲ್ಲಿ ಅಧ್ಯಕ್ಷ ಬದಲಾವಣೆ ಮಾತಾಡಿರೋದು ಉಂಟು, ನಾವೇನು ಇಲ್ಲ ಅಂತ ಹೇಳಿಲ್ಲ. ಯಾಕೆಂದರೆ ಇವಾಗ ರಾಜಕೀಯದಲ್ಲಿ ಸ್ವತಂತ್ರ ಸ್ವೇಚ್ಛಾಚಾರ ಎಲ್ಲ ಪಕ್ಷದಲ್ಲೂ ಇದೆ, ನಾನು ಅದನ್ನು. ಆದರೆ ಇದೇ ವಿಧಾನಸಭೆಯಲ್ಲಿ ಆನ್ ದಿ ಫ್ಲೋರು ಮಾನ್ಯ DK ಶಿವಕುಮಾರ್ ಅವರು ಇದೇ 2,500 ಕೋಟಿ ವಿಚಾರ ಎತ್ತಿದಾಗ ನನ್ನ ಪಕ್ಷದಲ್ಲಿ ನಾನು ಇದ್ದಿದ್ರೆ ನಾನು ಅವತ್ತು ಸಸ್ಪೆಂಡ್ ಮಾಡ್ತಿದ್ದೆ ಅಂತ ಹೇಳಿದ್ರು. ಇದೇ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ಟರು, ಆಮೇಲೆ ಮಾತಾಡಿದ್ರು. ಏನು ಮಾಡ್ಕೊಂಡ್ರಿ ಸ್ವಾಮಿ? ಅಮಿತ್ ಶಾ ಏನು ಮಾಡ್ಕೊಂಡ್ರಿ ಸ್ವಾಮಿ? ಇವತ್ತಿನ ದಿವಸ ನಿಮ್ಮದು ಲೋಕಸಭೆ ಆಗೋವರೆಗೂ ಮಾತ್ರ ಅಧ್ಯಕ್ಷ ಸ್ಥಾನ, ಮುಂದೆ ವರ್ಷಲ್ಲ ಅಂತ ಹೈಕಮಾಂಡೇ ಹೇಳಿದೆ, ಬದಲಾಯಿಸ್ರಿ ಅಂತ ಕೂಗ್ತಿಲ್ವಾ? ಕರೆಕ್ಟ್.
ರೀ ಮುಸ್ಕಿನ ಗುದ್ದಾಟ. ನಾವು ಕೆಲವರು ಕೆಟ್ಟ ಮಾತಾಡ್ತಾರೆ, ಕೆಲವರು ಒಳ್ಳೆ ಮಾತಾಡ್ತಾರೆ. ಹೇಳ್ತಾರೆ ಆದ್ರೆ ಯಾರನ್ನು ಪೂರ್ತಿ ಕೇಳಪ್ಪ, ಇವತ್ತು ಪೂರ್ತಿ ಕೇಳು ಸ್ವಾಮಿ. ಪಕ್ಷ ಕಟ್ಟಿದ ಪಕ್ಷದ ನಿಷ್ಠಾವಂತನ ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡ್ತಿರೋರು ನಾವಲ್ಲ, ಉಟ್ಕೊಂಡಿರೋ ಅಲ್ಲಿ ಏನೋ ಅಣಬೆಗಳು ನಾವಲ್ರಿ. ಕಾಂಗ್ರೆಸ್ ಪಕ್ಷ ಉಳಿಯತ್ತಾ ಬಿಡತ್ತಾ, ಇದು ನಿಜವಾಗ್ಲೂ ನಾವು ಸಂಘಟನೆ ಉಳಿಯತ್ತಾ ಅಂತ ದಿಕ್ಕಾಪಾಲಾಗಿ ದಿಕ್ಕೆಟ್ಟು ಯೋಚನೆ ಬಿಜೆಪಿಗೆ ಜಾಸ್ತಿ ಟೆನ್ಷನ್ ಇದೆ ಅನ್ಸುತ್ತೆ. ಮಾಡ್ತಿರೋರು ಬಿಜೆಪಿಗೆ ಅವ್ರ ಪಕ್ಷ ಬಿಜೆಪಿಗೆ ಜಾಸ್ತಿ ಟೆನ್ಷನ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಘಟನೆ ಉಳಿಯತ್ತಾ, ನಾಯಕತ್ವ ಉಳಿಯತ್ತಾ, ರಾಜ್ಯ ಉಳಿಯತ್ತ ಅಂತ ದಿಕ್ಕೆಟ್ಟು ಯೋಚನೆ ಮಾಡ್ತಿರೋದು ದಿಕ್ಕಾಪಾಲಾಗಿ ಕಾಂಗ್ರೆಸ್ಸಿನ ನಾಯಕರು ನಾವಲ್ಲ ರೀ, ನಾವಲ್ಲ. ನಂಬರ್ 1 138 MLA ಸರ್ಕಾರ ಸುಭದ್ರ. ಬಿಜೆಪಿಯವರೇ ಹೈಕಮಾಂಡ್ ತರ, ಕಾಂಗ್ರೆಸ್ ಹೈಕಮಾಂಡ್ ತರ ವರ್ತಿಸ್ತಾ ಇದ್ದಾರೆ. ಏನು ನಾವ? ಹೌದು, ನಾವೆಲ್ಲ ಮಾಡ್ತಿದ್ದೀವಿ. ನೀವೇ ಹೇಳ್ತಾ ಇದೀರಿ, ಅವ್ರದೆಲ್ಲ ನೀವೇ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಈಗ ನಾವೇನು ಮಾಡ್ತಿಲ್ಲ, ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದೀವಿ. ನಾವು ಚೆನ್ನಾಗೇ ಇದ್ದೀವಿ. ಸೆಪ್ಟೆಂಬರ್ ನಾವು ಕುರ್ಚಿ ಬಿದ್ದೋಗುತ್ತೆ. ನಾವು ಒಂದು ಪ್ರಬಲ ನಮ್ಮ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ದೀವಿ. ನಮ್ಮ ವಿರೋಧ ಪಕ್ಷದಲ್ಲಿ ಸ್ವಲ್ಪ ಒಂದಷ್ಟು ಸಮಸ್ಯೆಗಳಿದ್ದಾವೆ. ನಾನೇನಿಲ್ಲ ರಾಜಕೀಯ ಪಕ್ಷದಲ್ಲಿ ಎಲ್ಲರ ಮನೆ ಧ್ವಜ ತೂತಂಗೆ. ಆದರೆ ಇನ್ನೊಂದು ಆ ವಾರದಲ್ಲಿ ನಮ್ಮದು ರಾಜ್ಯಾಧ್ಯಕ್ಷರ ಸ್ಥಾನ ಆಗತ್ತೆ. ತದನಂತರ ಮುಂದಕ್ಕೊಂದು ಮುಸ್ಲಿಂ ಪಂಡಿಗೆ, ಆಮೇಲೆ ವಿಜಯೇಂದ್ರ ಅವರು ಆಟ ಆಡಿ ತೋರಿಸ್ತಾರೆ. ನಮ್ಮ ಪಕ್ಷ ನಮ್ಮ ಸಂಘಟನೆ ತೋರಿಸುತ್ತೆ. ಇಲ್ಲ ಅಂತಂದ್ರೆ ರಾಷ್ಟ್ರದಲ್ಲಿ 3 ಬಾರಿ ಸತತವಾಗಿ ಅಧಿಕಾರಕ್ಕೆ ಬರಬೇಕಾದ್ರೆ ಹುಡುಗಾಟ ಅಲ್ಲ. 130 ವರ್ಷ 70 ವರ್ಷ ಆಡಳಿತ ಮಾಡ್ತಿದ್ವಿ, 60 ವರ್ಷ ಆಡಳಿತ ಮಾಡಿದ್ವಿ. ಏನಾಯ್ತು ಸಾರ್? ದಿಕ್ಕಾಪಾಲಾಗಿ ಹೋದ್ರು. ಇವಾಗ ನೀವು ಕುರ್ಚಿ ಕದನಕ್ಕೆ ಬಂದ್ರಿ. ಕುರ್ಚಿ ಕದನ ಅವ್ರು ಮಾಡ್ತಿರೋದು ಕದನನೇ ಮಾಡ್ತಾರೋ ಅಥವಾ ಒಬ್ಬರನ್ನ ಒಳಗಾಕಿ ಕದನೇ ಬೀಗ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಕುರ್ಚಿ ಕದನ ಇದು ಒಂದಂತೂ ಸತ್ಯ. ಇದು ಏಟು ತಿಂದ ಹಾವು. ಯಾವುದೋ DK ಶಿವಕುಮಾರು, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂದಂಗಿದು. ಯಾವುದೋ DK ಶಿವಕುಮಾರ್ ಅವರು. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಂದು 2.5 ವರ್ಷ ಅಷ್ಟೇ, ಬಿಟ್ಟೋದ್ರೆ ಬಿಟ್ಟೋಗ್ತೀನಿ, ಆಮೇಲೆ ಮುಂದಿನ ವರ್ಷ ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳಿರೋರು ಯಾರು? ಅವರು. ಆದರೆ ಇದು ರೋಷ ಏಟು ತಿಂದ ಹಾವು DK ಶಿವಕುಮಾರ್ ಅವರು. ಆ ಹಾವಿನ ರೋಷಕ್ಕೆ ಸಂಘಟನೆ ತಡೆಯತ್ತಾ, ರಾಜ್ಯ ಉಳಿಯತ್ತಾ, ಅಧಿಕಾರ ಉಳ್ಕೊಳತ್ತ ನೋಡೋಣ, ಕಾದೋಣ. ಅವರವರ ಕದನಕ್ಕೆ ನಾವಲ್ಲ, ಮದಗಜಗಳು ಗುದ್ದಾಡುತ್ತಿದ್ದೇವೆ, ನಾವು ನೋಡ್ತೀವಿ. ಓಕೆ ಮುಂದಿನ ಸರ್, ಈಗ ಬಿಜೆಪಿಯವರು ಭವಿಷ್ಯ ಚೆನ್ನಾಗಿ ಹೇಳ್ತಾರಂತ ಅನಿಸ್ತಾ ಇದೆ. ಅಲ್ಲ, ನನಗೆ ಗಣೇಶ್ ಅವರ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ. ಯಾಕೆ ಅವರು ಪಾಪ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂದ್ರೆ ಹೇಗೋ ಸಮರ್ಸ್ಕೊಳ್ಬೇಕು ವಕ್ತಾರರಾದವ್ರು. ಆದ್ರಿಂದ ಬಿಜೆಪಿ ಒಳಗಡೆ ನಮ್ಮ ಬಗ್ಗೆ ಕೈ ತೋರ್ಸಕ್ಕೆ ನಾನು ಅಸಹಾಯಕ ಅಲ್ಲ. ಅವರ ಪಕ್ಷದಲ್ಲಿ ಧೀರರಂತಿದ್ದವರು ಕೂಡ ಹೇಡಿಗಳಂತ ವರ್ತನೆ ಮಾಡ್ತಾ ಇದ್ದಾರೆ. ಎಲ್ಲಿ ಅವರ ಪಕ್ಷದ ಕಾಂಗ್ರೆಸ್ ತೋರಿಸಿ ಧೀರರಂತಿದ್ದವರು ಹೇಡಿಗಳಂತೆ ವರ್ತನೆ ಮಾಡ್ತಾರೆ. ಸಂಘಟನೆ ಅದು ನಿಮ್ಮ ಒಳಗಡೆ ಬಿಜೆಪಿ ನಮ್ದಲ್ಲ. ಇವತ್ತು ಮನೆ ಕಟ್ಟಿದಲ್ರಿ, ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ. DK ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಇವತ್ತಲ್ಲ ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಆಗಬಹುದು. ಆಯ್ತು, ಅವ್ರ ಮೊನ್ನೆ ಎಲ್ಲ ನಿಮ್ಮ ಪಕ್ಷದವರು ಸರ್ವೆ ಮಾಡ್ತಾರೆ. ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಮುಂದೆ ಬಿಜೆಪಿ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಪ್ಪ. ನಿಮ್ಮ ಪಕ್ಷದವ್ರು ಸುನೀಲ್ ಕನಗೋಳ ಅವರೆಲ್ಲ ಹೇಳಿದ್ರು. ಹಾಗಾದ್ರೆ ಈಗಲೇ ಬಿಟ್ಕೊಡಿ 2.5 ವರ್ಷ. ಒಂದು ಸೆಕೆಂಡ್. ಇವಾಗ ಮಾನ್ಯ DK ಶಿವಕುಮಾರ್ ಅವರು ಇಂಗ್ಲಿಷ್ ಪತ್ರಿಕೆ ಒಂದು ಸಂದರ್ಶನದಲ್ಲಿ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡ್ ಅಂತ ಅವ್ರು ಹೇಳಿದ್ರು. ಇವ್ರು ಹೇಳ್ತಾರೆ ಯಾವುದೂ ಆಗಿಲ್ಲ ಅಂದ್ರೆ ನಿಮ್ಮ ಪಕ್ಷದಲ್ಲೇನೆ ಒಪ್ಪಂದ ಆಗಿದೆ ಅಂತ ಚೂರಿ ಆಗ್ತಾ ಇದ್ರು. ಒಬ್ಬರು ಚೂರಿ ಆಗ್ತಾ ಇದ್ರ ನಿಮ್ಮ ಪಕ್ಷದಲ್ಲಿ ಒಪ್ಪಂದ ಆಗಿದೆ ಅಂತ ಆಗಿದೆ. ಯಾಕೆ ಹೇಳ್ತಿಲ್ಲ? ಕೇಳಿಸ್ಕೊಳ್ಳಿ. ಅದೇ ತಾಕತ್ತು, ಅದೇ ನಿಷ್ಠೆ ಇದ್ದಿದ್ರೆ ಯಾರಿಗೆ
ಹೈಕಮಾಂಡ್ ಬಹಿರಂಗ ಅಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಹೆದರ್ಕೊಳ್ತಾ ಇದೆ ಹೈಕಮಾಂಡ್ ಹಾಗಾದ್ರೆ. ಬೆದರ್ತಾ ಇದ್ರಿ ಈಗ ಗಣೇಶ್ ಸರ್ ಬರ್ತೀನಿ ಸರ್, ವಾಪಸ್ ಬರ್ತೀನಿ. ಒಂದು ಬ್ರೇಕ್ನ ಸಮಯ ಆಗಿದೆ, ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಈಗ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಬುಲಾವ್ ಬಂದಿದೆ, ಸಿದ್ದರಾಮಯ್ಯವ್ರಿಗೆ ಬುಲಾವ್ ಬಂದಿದೆ. ಅವರು ಖಾಸಗಿ ಕಾರ್ಯಕ್ರಮ ಟ್ವೀಟ್ ಮಾಡಿದ್ದಾರೆ. ಬಟ್ ಪದೇ ಪದೇ ಕರ್ಸ್ಕೊಳ್ತಾರೆ ನೋಡ್ತಿದ್ರೆ ಇನ್ನೂ ಅದು ಜೀವಂತವಾಗಿದೆ ಅಂತ. 5 ವರ್ಷ ನಾನೇ CM ಆದರೂ ಅದಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ ಅಂತ ಅನಿಸ್ತಾ ಇದೆ ಸರ್. ನೋಡಿ, ನಾನು ಇದನ್ನು ತುಂಬ ಸೂಕ್ಷ್ಮವಾಗಿ ವಿಷಯಗಳನ್ನು ರಾಜ್ಯದ ಹಿತಾಸಕ್ತಿಯ ಬೇಸ್ ಮೇಲೆ ನಾವು ಅವಲೋಕಿಸಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು. ಓಕೆ, ಸಹಜವಾಗಿ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಅಧ್ಯಕ್ಷರಾದಿದ್ದವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾ ಇದ್ರು. ಕರೆಕ್ಟ್. ಅದನ್ನು ಕೃಷ್ಣರವ್ರ ಕಾಲದಲ್ಲೂ ನಡೀತು. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು, ದೇವೇಗೌಡರು, ಸಿದ್ದರಾಮಯ್ಯನಂತವರು ಇಸ್ ಮಾಸ್ ಪುಲ್ಲರ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಸಿದ್ದರಾಮಯ್ಯನವರಂತಹ ನಾಯಕರನ್ನು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ದಡ್ಡತನ ಆಗುತ್ತೆ ಅದು. ಕರೆಕ್ಟ್. ಸೊ ಅದನ್ನು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಈಗಲೂ ನಾನು ಹೇಳ್ತಾ ಇರುವಂಥದ್ದು, ಚುನಾವಣೆ ಗೆದ್ದ ನಂತರ ಏನು ಡೆಲ್ಲಿಯಲ್ಲಿ ನಡೀತು ಅದು 5 ಜನರ ಮಧ್ಯೆ ನಡೆದಿರುವಂತಹ ಮಾತುಕತೆಗಳು. ಅದನ್ನು ಎಲ್ಲಿನೂ ನೀವೀಗ ಗಣೇಶ್ ಅವ್ರು ಹೇಳಿದ್ರು, ಇಂಗ್ಲೀಷ್ ಚಾನಲ್ಗೆ ಬೈಟ್ಸ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಅಂತ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಬೈಟ್ಸ್ ಹೇಗಿತ್ತು ಅಂತ ಹೇಳಿದ್ರೆ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಾಟ್ ಅಗ್ರಿಮೆಂಟ್ಸ್. ಹೊಂದಾಣಿಕೆ ನಮ್ಮ ಮಧ್ಯೆ ಒಂದು ಹೊಂದಾಣಿಕೆ ಇದೆ, ಅದರ ಪ್ರಕಾರ ನಡ್ಕೊಂಡು ಹೋಗ್ತೀವಿ. ಅದು ಇಲ್ಲಿಯ ತನಕ. ಮೊನ್ನೆ ಡೆಲ್ಲಿಗೆ ಹೋಗಿ ಬಂದು ಮಾತುಕತೆ ಆಗಿದೆ ಅಂತ 5 ಜನರು ಇದ್ರು. 5 ಜನರ ಮಧ್ಯೆ ಏನು ಹೊಂದಾಣಿಕೆ ಏನು ಅಂತ ಇಲ್ಲ ಸಾಕು. ಅಲ್ಲ, ಅದೇ ಹೇಳುವಂಥದ್ದು. ಹೊಂದಾಣಿಕೆ ಅಂದ್ರೆ ಮುಖ್ಯಮಂತ್ರಿಗಳ ಮಧ್ಯನೂ ನನ್ನ ಮಧ್ಯನೂ ಒಂದು ಹೊಂದಾಣಿಕೆ ಇದೆ. ನಾವು ಹೊಂದಾಣಿಕೆಯ ಮುಖಾಂತರ ಈ ಸರ್ಕಾರವನ್ನ, ಈ ಪಕ್ಷವನ್ನ, ಹೊಂದಾಣಿಕೆ ಬೇರೆ, ಒಪ್ಪಂದದ ಅವ್ರ ಶಬ್ದ ಏನ್ ಹೇಳಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಯೂಸ್ ಮಾಡಿರೋದು ವಿನಃ ನಾಟ್ ಅಗ್ರಿಮೆಂಟ್ ಸರ್. ನಾಟ್ ಅಗ್ರಿಮೆಂಟ್ ಸರ್, ಹೊಂದಾಣಿಕೆ ಕೋಆಪರೇಷನ್ ಅಂದ್ರೆ ಹೊಂದಾಣಿಕೆ. ಅಂಡರ್ಸ್ಟ್ಯಾಂಡಿಂಗ್ ಏನು ಸರ್? ಏನ್ ಸರ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಏನು? ಕೋಆಪರೇಷನ್ ಅಂದ್ರೆ ಏನು? ಅಂಡರ್ಸ್ಟ್ಯಾಂಡಿಂಗ್. ಹೊಂದಾಣಿಕೆ ಅಂದ್ರೆ ಕೋಆಪರೇಷನ್. ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಒಪ್ಪಂದ. ನಮಗೂ ಒಪ್ಪಂದ ಅಲ್ರಿ, ನಮ್ಮ ಅವರ ಒಳ ಒಪ್ಪಂದ. ಒಳ ಒಪ್ಪಂದ. ಅಲ್ಲ, ನೀವು ತಪ್ಪಿಸ್ತೀರಲ್ಲ, ನೀವು ತಪ್ಪಿಸಬಾರ್ದು. ನೀವು ಜಡ್ಜ್ ಬೇರೆ ಅರ್ಥಗಳಿದಾವೆ ಸರ್. ಹೊಂದಾಣಿಕೆ ಬೇರೆ, ಒಪ್ಪಂದ ಬೇರೆ. ಕೋಆಪರೇಷನ್ ಬೇರೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಹೊಂದಾಣಿಕೆ ಒಪ್ಪಂದ. ಟೈಮ್ ಕೊಡ್ಬೇಕು. ಹೇಳಿ, ಒಪ್ಕೊಳ್ಳಿ. ನಾನು ಒಪ್ಕೊಳ್ಳೋದು ಇಷ್ಟೇನೆ. ಅವ್ರು ಹೇಳಿರುವಂತದ್ದು ನನ್ನ ಮಧ್ಯೆ ಸಿದ್ದರಾಮಯ್ಯ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಏನು? ನಮ್ಮ ಮಧ್ಯೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂತ ಹೇಳಿಲ್ಲ. ಬೇಡ, ಅಗ್ರಿಮೆಂಟ್ ಒಪ್ಪಂದ ಅಲ್ಲ ಅದು. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ನನ್ನ ಪಾತ್ರ ಏನು, ನಿಮ್ಮ ಪಾತ್ರ ಏನು, ಹೇಗೆ, ಎಲ್ಲದರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸರ್ಕಾರವನ್ನ ಹೇಗೆ ನಡೆಸಬೇಕು, ಪಕ್ಷವನ್ನ ಹೇಗೆ ನಡೆಸಬೇಕು, ಈ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಮಧ್ಯೆ ಇದೆ. ಎಸ್, ಯಾವುದೇ ಒಬ್ಬ ನಾಯಕ ತನ್ನ ನಂಬರ್ ಬರುವ ತನಕ ವೈಟಿಂಗ್ ಫಾರ್ ಕೊಂಡು ನಾನು ಅಧ್ಯಕ್ಷ 2.5 ವರ್ಷ ಇವಾಗ ಬೇಕಿತ್ತ, ಮೊದಲೇ ವರ್ಷ ಮಾತಾಡಕ್ ಬಿಡಿ. ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ. ನನ್ನ ಉತ್ತರ ಕೊಡಕ್ ಬಿಡ್ಬೇಕು. ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಒಬ್ಬ ಮುಖ್ಯಮಂತ್ರಿಯನ್ನ CLPಯಲ್ಲಿ ಆಯ್ಕೆ ಮಾಡಿದ ಮೇಲೆ ಎಲ್ಲಿಯ ತನಕ ಮತ್ತೊಂದು CLP ಅಥವಾ ಹೈಕಮಾಂಡ್ ಯಾವುದೋ ಒಂದು ನಿರ್ಧಾರಕ್ಕೆ ಬರುವ ತನಕ, ಒಂದು ನಿಮಿಷ, ನಿರ್ಧಾರಕ್ಕೆ ಬರುವ ತನಕ ಯಾವುದೇ ಮುಖ್ಯಮಂತ್ರಿ ಹೌದು ನನ್ನನ್ನು ಇಳಿಸ್ತಾರೆ, CM ಬದಲಾವಣೆ ಆಗತ್ತೆ ಅಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ. ಹಾಗೇನೆ ಇನ್ನೊಬ್ಬರ ಆಕಾಂಕ್ಷೆಗಳಿದ್ದಾಗ ಕಾಂಗ್ರೆಸ್ನಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ 1 ಡಜನ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳಿದ್ದಾರೆ. ಆದ್ರೆ ಎಲ್ಲರಿಗೂ ಅವರ ಇತಿಮಿತಿಗಳ ಅರಿವಿದೆ. ಎಲ್ಲಿ ಕೇಳಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಅದನ್ನ ಬಿಟ್ಕೊಂಡು ಇವ್ರುಗಳ ತರ ಇವರೇ ಒಪ್ಕೊಂಡ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬರೋದಕ್ಕೆ ಯಾವ ಕುತಂತ್ರವನ್ನಾದ್ರೂ ಮಾಡಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಅವ್ರು ಹೇಳ್ತಾರಲ್ಲ, ಅದನ್ನ ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಈಗಲೂ ಡಿ ಕೆ ಶಿವಕುಮಾರ್ ಅವರ ಏಜು 60s ಅಲ್ಲಿದ್ದಾರೆ. ಹಿ ಇಸ್ ನಾಟ್ ಆನ್ 75, 60s ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರಿಗೆ, ಅವ್ರು ನಾನು ಆಗ್ಲೇ ಹೇಳಿದೆ, ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಿಂದ ಏನಾಗಿದೆ, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಂದ ಏನಾಗಿದೆ. ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಸಂಘಟನೆ ಹೇಗೆ ಚುರುಕುಗೊಂಡಿದೆ ಇದು ಹೈಕಮಾಂಡಿಗೂ ಗೊತ್ತು, ಎಲ್ಲಾ ನಾಯಕರಿಗೂ ಗೊತ್ತು. ಎಲ್ಲರಿಗೂ ಅವರ ಅವಕಾಶಕ್ಕೋಸ್ಕರ ಕಾಯಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಹೇಳುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಡೆಲ್ಲಿಯಲ್ಲಿ ಹೇಳಿದ್ದು ಸಹ ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲ ಅಂತಾನೆ ಹೇಳಿದ್ದಾರೆ, ಬೇರೆ ಯಾವುದು ಹೇಳಿಲ್ಲ. ಸರ್, ಸಿದ್ದರಾಮಯ್ಯನವರು ಅವತ್ತು ಹೇಳಿದ್ರು, ಗಣೇಶ್ ಸರ್ ಮೈಸೂರಲ್ಲಿ ಹೇಳಿದ್ರು, ಕೈ ಮೇಲೆ ಹಿಡ್ಕೊಂಡು
ಅವತ್ತು ಬಿಜೆಪಿ ಅವರು ತಂದಿಡ್ತಾ ಇದ್ದಾರೆ, ನಮ್ಮ ಮಧ್ಯೆ ತಂದಿಡ್ತಾ ಇದ್ದಾರೆ ಬಿಜೆಪಿ ಅವರು. ಎಲ್ಲರ ಎದುರುಗಡೆ ಕೈ ಹಿಡಿದು ಹೇಳಿದ್ರಲ್ಲ. ಹೌದು, ಆಯ್ತು, ನಾವು ಹೇಳಿದ್ನೆಲ್ಲ ಕೇಳೋ ದಡ್ಡರಾಗಬೇಡಿ, ನಾವು ತಂದಿಡಕ್ಕೆ ಇದ್ದೀವಿ, ಆದ್ರೆ ನೀವು ದಡ್ಡರಾಗಬೇಡಿ, ಹಂಗೆ ನೀವು ಕಿತ್ತಾಡ್ಕೊಂಡು ಇದ್ರ ಥರ ಆಡ್ಬೇಡಿ ಸರ್. ನೀವು ಮುನಿಯರವರು ಒಂದು ಪ್ರಶ್ನೆ ಹೇಳಿದ್ರು, CLP ನಾಯಕ ಯಾರು ಸರ್? ಈಗ ಅವ್ರು ಹೇಳಿದ ಪ್ರಶ್ನೆಗೆ ಬರ್ತೀನಿ. ಸಿದ್ದರಾಮಯ್ಯ ಆಯ್ತು, ಒಂದು ನಿಮಿಷ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡ್. 5 ಜನದ ಮುಂದೆ ಆಗಿದ್ದು, CLPಲಿ ಆಗಿದ್ದಲ್ಲ, ಅದನ್ನೇ ಹೇಳಿದ್ದು CLP ಅವರು. DK ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಆಗಬೇಕಾದ್ರೆ ಶಾಸಕರ ಬೆಂಬಲ ಇಲ್ಲ ರೀ, ಅವ್ರ ಪಕ್ಷದ ಬೆಂಬಲ ಇದೆ, ಹೈಕಮಾಂಡ್ ಬೆಂಬಲ ಇದೆ. ಹೈಕಮಾಂಡ್ ಬೆಂಬಲ ಇದೆ, ಶಾಸಕರ ಬೆಂಬಲ ಇಲ್ಲ. ಆದ್ರೆ DK ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ಗೌರವಿತವಾಗಿ ಹೇಳಿದರೆ, ನಾನು ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿ. ಅದೇ ಬ್ಯೂಟಿ ಆಫ್ ಕರ್ನಾಟಕ ಕಾಂಗ್ರೆಸ್. ಮೈ ತುಂಬಾ ಸದಾನಂದ ಗೌಡ ದಿವಸ ಬಂದ್ಬಿಟ್ಟು ಮತ್ತೆ ಈ ತರ ಒಬ್ಬ ಅಧ್ಯಕ್ಷರಿಗೆ ಇಷ್ಟು ತುಚ್ಛವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರಿ. ಯಡಿಯೂರಪ್ಪನವ್ರ ಬಗ್ಗೆ ಬಿಜೆಪಿ ಕಿತ್ತಾಡಿದೆ ಸರ್. ಯಾರಾದ್ರೂ ಒಬ್ಬರ ಬಗ್ಗೆ ಇರಿ ಸರ್, ಅವ್ರ ಮೈ ತುಂಬಾ ಕಾಯಿಲೆ, ಮುಖ ಅವ್ರ ಮನೆಯಲ್ಲಿ ಆನೆ ಬಿದ್ದು ಗಬ್ಬನಾಡ್ತಾ ಇದೆ. ಇಡೀ ಊರಿಗೆ ಗಬ್ಬನಾಡ್ತಾ ಬರ್ತಾ ಇದೆ. ನಮ್ಮಲ್ಲಿ ನೊಣ ಸತ್ತರೆ ವಾಸನೆ ಬರಲ್ಲ. ನಿಮ್ಮ ಮನೆಯಲ್ಲಿ ಆನೆ ಸತ್ತು ಗಬ್ಬನಾಡ್ತಾ ಇದೆ. ಇಡೀ ಊರಿಗೆ ಆಯ್ತ್ರಿ. ಇವಾಗ ಇದೇ ಹೈಕಮಾಂಡ್ ಕಾಂಗ್ರೆಸ್ ಒಳಗಡೆ ಅಧಿಕಾರದಲ್ಲಿ ಇರುವವ್ರಿ ನಾವು. ನಮ್ಮಲ್ಲಿ ನಿಮ್ಮಲ್ಲಿ ಅಧಿಕಾರ ಇಲ್ಲ. ನಿಮ್ಮಲ್ಲಿ ಅಧಿಕಾರ ಇಲ್ಲದೆ ಬಿಜೆಪಿ ಯಾಕೆ ಊರು ಸಾರಿ ಯಾಕೆ? ಕೇಳಿ ಸರ್, ಇಲ್ಲಿ ಹೈಕಮಾಂಡ್ ಇದೆಯಾ ಸತ್ತೋಗಿದೆಯಾ ಸರ್? ಯಾವ ಹೈಕಮಾಂಡ್ ಕೇಳ್ತಾ ಇದ್ದೀರಿ? ಕಾಂಗ್ರೆಸ್ ಹೈಕಮಾಂಡ್ ಏನ್ ಅಂಡರ್ಸ್ಟ್ಯಾಂಡಿಂಗ್ ಅವರು ಮುಖ್ಯಮಂತ್ರಿ ಹೈಕಮಾಂಡ್ ಇಷ್ಟೊಂದು ಕಿತ್ತಾಟ ಆಡ್ಬಾರ್ರೆ, ಬಹುಮತ ಬಂದ್ರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಬಾಯಿ ಮುಚ್ಕೊಂಡ್ರಿ ಅಂತ ಹೇಳಕ್ ಒಬ್ರು ಇಬ್ರು ಡೆಲ್ಲಿಗೆ ಹೋಗೋ CM DCM ರಾಜ್ಯ ಸಾಯ್ತಾ ಇದ್ದಲ್ರಿ, 3 ದಿವಸಕ್ಕೆ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ನಿಮ್ಮ ಸರ್ಕಾರ ಕೊಟ್ಟಿಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ನಿಮ್ಮ ಮಂತ್ರಿಗಳನ್ನ ಭೇಟಿ ಮೂರು ಸಾರಿ ಹೋಗ್ತಾ ಇದ್ದಾರೆ. ಕರ್ನಾಟಕ ಏನಾಗುತ್ತೆ ಅದೇ ಎಲ್ಲ ವೇಟ್ ಮಾಡ್ತಿರೋ ಸರ್. ಈಗ ಯಾವ ಕದನಗಳು ಇಲ್ಲ, ಓಕೆ ಸರ್. ಶಿವಕುಮಾರ್ ಹಾವಿನ ದ್ವೇಷ, ಅದು ರೋಷವನ್ನು ತೀರಿಸಿಕೊಳ್ಳದ ಬಿಡುವುದಿಲ್ಲ. ಓಕೆ ಸರ್, ಓಕೆ. ಇಲ್ಲಿವರೆಗೂ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಗಣೇಶ್ ಸರ್, ನಿಮಗೂ ಕೂಡ ಡಿಬೇಟಲ್ಲಿ ಭಾಗವಹಿಸೋದಕ್ಕೆ. ನೋಡ್ತಾ ಇದ್ದೀವಿ, ಕಾಂಗ್ರೆಸ್ನವರು ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಅಥವಾ ಅಂಡರ್ಸ್ಟ್ಯಾಂಡಿಂಗು ಅದು ಯಾವ ಮಾತುಕತೆ ಆಗಿದೆಯೋ ಆ 5 ಜನಕ್ಕೆ ಮಾತ್ರ ಗೊತ್ತು ಅಂಥೇಳಿ ಈ ರೀತಿ ಚರ್ಚೆಗಳಂತೂ ಆಗ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಬಾಂಬನ್ನು ಕೂಡ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂದರೆ ಸಿದ್ದರಾಮಯ್ಯನವರು ಆಲ್ರೆಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ? ಸುರ್ಜೇವಾಲಾ ಹೇಳಿದ್ರೆ ಮುಗಿತಾ? ಖರ್ಗೆ ಅವರು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬಿಲ್ಲಪ್ಪ, ಸಿದ್ದರಾಮಯ್ಯನವರು 5 ವರ್ಷ CM ಆಗಿರ್ತಾರೆ, ಯಾರು ತುಟಿಪಿಟ್ಟಕ್ಕೆ ಅನ್ಬಾರ್ದು, ಈ ರೀತಿ ಸಂದೇಶವನ್ನು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಅಧಿಕಾರ ಬದಲಾವಣೆಯ ಆ ಕೂಗು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಸಾಕ್ಷಿಯಾಗಿದೆ. ಮತ್ತು ಆಪರೇಷನ್ ಕಮಲದ ಪ್ರಯತ್ನವನ್ನು ನಾವು ಮಾಡ್ತಿಲ್ಲ ಅಂತೇಳಿ BJP ನಾಯಕರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತು